ಸರಿ, ಮೀಡಿಯಾ ಟೆಲಿವಿಷನ್ ಎಲ್ಲ ಒಂದ್ ರೀತಿ ನಶೆ ತರ ಅಂತ ಹೇಳ್ತಾರೆ. ಸಣ್ಣೊಂದು ಪಾತ್ರ ಮಾಡಿದ್ರು ಕೂಡ ಅದಕ್ಕಾಗಿ ಹುಟ್ಟಿರೋದು ಅಂತಕ್ಕಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಡೆಸಲಿಕ್ಕಾಗಿ ಸಾಲ ಸೋಲ ಮಾಡ್ಕೊಂಡು ಸುಳ್ಳುಗಳು ಹೇಳ್ಕೊಂಡು. ಅವಾಗಿನ ಪತ್ರಿಕೋದ್ಯಮಕ್ಕೂ ಇವಾಗಿನ ಪತ್ರಿಕೋದ್ಯಮಕ್ಕೂ ನಿಮ್ಗೆ ಏನ್ ಅನ್ಸುತ್ತೆ? ಬಹಳ ಬೇಸರ ಆಗ್ತದೆ. ಈ ಪತ್ರಿಕೆಗಳು ತಮ್ಮ ಅಸ್ತಿತ್ವದ ಬಗ್ಗೆ ಹೇಳ್ಕೋಬೇಕು. ಈಗ ಯೂಟ್ಯೂಬರ್ಸ್ ಅವರೆಲ್ಲ ಏನ್ ಗವರ್ಮೆಂಟ್ ಎಲ್ಲ ಕ್ರಮ ತೆಗೆದುಕೊಳ್ತದೆ ಅಂತ ಹೆದರ್ಸಿದ್ರು ಕೂಡ ಅವ್ರು ನಿಜವಾಗ್ಲೂ ಜೈಲಿಗೆ ಹೋಗ್ತಕ್ಕಂಥ ಧೈರ್ಯ ತೋರಿಸುತ್ತೆ. ಅಂತವ್ರಿಂದ ಏನೋ ಬದಲಾವಣೆ ಬರ್ಬೋದು. ಫಸ್ಟ್ ಪ್ರೈವೇಟ್ ಪ್ರೋಗ್ರಾಮ್ ಮಾಡಿದ್ದು ಉರಿಯಾ ಟಿವಿಗೂ ನಾನೇ ದುಡ್ಡು ಹಾಕಿ, ನಷ್ಟ ಆಗಿದ್ದು ನನಗೆ ಅನ್ಸುತ್ತೆ. ಮೊದಲು ರಾಜಕೀಯಕ್ಕೆ ಮೀಡಿಯಾ ಹೆಂಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅನ್ಸುತ್ತೆ ಸರ್? ನನ್ನ ಪ್ರಕಾರ ಪತ್ರಿಕೋದ್ಯಮ ಸರಿ ಇದ್ರೆ ನಮ್ಮ ರಾಜಕಾರಣಿಗಳು ಸರಿ ಆಗ್ತಾರೆ. ಇವಾಗ ರಾಜಕೀಯ ನಾಯಕರುಗಳೆಲ್ಲ ಅವ್ರವ್ರ ಪ್ರಚಾರಕ್ಕೋಸ್ಕರನೇ ಚಾನೆಲ್ಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ, ಯಾಕಂದ್ರೆ ಪ್ರಜಾಪ್ರಭುತ್ವ ಏನ್ ಬೇಕಾದ್ರೂ ಮಾಡ್ಬೋದು. ಕೆಪಿಸಿಸಿ ಅಧ್ಯಕ್ಷರ ರಾಜಕೀಯ ಮತ್ತೆ ಮಾಧ್ಯಮ ಕಾರ್ಯದರ್ಶಿ ಆಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಕ್ಲೋಸ್ ಇದ್ದೀರಾ. ರಾಜಕೀಯದಲ್ಲಿ ಅವರು ಯಾಕೆ ತುಂಬಾ ಸ್ಟ್ರಾಂಗ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನ್ನ ಪ್ರಕಾರ ಈಸ್ ಎ ಗ್ರೇಟ್ ಸ್ಟೂಡೆಂಟ್. ರಾಜಕೀಯ ಅವ್ರಿಗೆ ಗೊತ್ತಿರುವಷ್ಟು ನನ್ನ ಪ್ರಕಾರ ಯಾರು ಗೊತ್ತಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಸರ್ದು ನಿಮ್ದು ಫ್ರೆಂಡ್ಶಿಪ್ ಒಂದು 25 ವರ್ಷದ ಫ್ರೆಂಡ್ಶಿಪ್ ಸರ್. ಈಗಲೂ ಕೂಡ ಅನೇಕ ವಿಚಾರಗಳನ್ನ ಅವ್ರಿಗೆ ನೇರವಾಗಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ ಅವರು ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಪೋಷಿಸಿದ್ದಾರೆ. ಯಾರು ಏನೇ ಆಸೆ ಇಟ್ಕೊಂಡ್ರು ಕೂಡ ಕಾಂಗ್ರೆಸ್ ಅನ್ನು ಮುಗಿಸ್ಲಿಕ್ಕಾಗುತ್ತೆ. ಈಗ ವರ್ಡ್ ಬ್ಯಾಟಲ್ ಅನ್ನೋ ಅದ್ಭುತ ಸಂಸ್ಥೆ, ಅದನ್ನ ಯಾಕೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತು ಸರ್? ಬ್ಯಾಟಲ್ ಬೇಸಿಕಲಿ ವರ್ಬಲ್ ಬ್ಯಾಟಲ್ ಅಂತ, ವಾಗ್ಯುದ್ಧ. ಆಗ ಎಲ್ಲದಕ್ಕಿಂತಲೂ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಆಯುಧ ಯಾವುದು? ಮಾತು. ಆ ಮಾತಿನ ಒಂದು ಶಕ್ತಿ ಏನು ಅಂತ ಮಕ್ಕಳಿಗೆ ಕಲಿಸ್ಕೊಟ್ರೆ ಆ ಮಾತೇ ಅವರಿಗೆ ಶಕ್ತಿಯಾಗಿ ಪರಿಣಮಿಸ್ತದೆ ಅಂತ ಹೇಳ್ಕೊಡುವಂಥದ್ದು ಬ್ಯಾಟಲ್ನ ಉದ್ದೇಶ. ಕೆ ಜೈನ್ ಅವರು ಬಹಳ ದೊಡ್ಡ ಜ್ಯೋತಿಷಿ, ಉದಯ ಟಿವಿ ಆಸ್ಥಾನ ಜ್ಯೋತಿಷಿ. ಅವರು ಬರ್ಕೊಡೋದಂತೆ ನಾನು ಓದೋದು ಬೆಳಿಗ್ಗೆ ಅಂತ. ಇವತ್ತು ನೀನು ಸಾಯ್ತೀಯಾ ಅನ್ನೋದನ್ನ ಹೇಳಿದ್ರೆ ದೀಪಕ್, ನಾವು ಸಾಯೋದನ್ನ ಕಾಯ್ತೀವಿ. ಮ್ಯಾರೇಜ್ ಅನ್ನೋ ಕಮಿಟ್ಮೆಂಟ್ಗೆ ಯಾರು ಕೂಡ ಇವಾಗ ರೆಡಿ ಇಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಎಲ್ಲರೂ ಮದುವೆ ಆಗ್ತಾರೆ ಅಂತ ಹೇಳಿ ನಾನು ಆಗ್ತೀನಿ ಅಂತಂದ್ರೆ ಅದು ಮೂರ್ಖತನದ ಪರಮಾವಧಿ. ಇವತ್ತು ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ದೀಪಕ್ ತಿಮ್ಮಯ್ಯ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಟೆಲಿವಿಷನ್ ಅಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ನೀವು ಎಲ್ಲಾ ರೀತಿ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸ್ಬಿಟ್ಟಿದ್ದೀರಾ ಅಂತ. ಸೊ ಯಾವ್ದನ್ನ ಮಾಡಿಲ್ಲ ಸರ್ ನೀವು? ಯಾವ್ದನ್ನ ಉಳಿಸಿಲ್ಲ ಹೇಳಿ? ಚಾನಲ್ ಓನರ್ಶಿಪ್ ಒಂದು ಬಿಟ್ಟು ಬೇರೆಲ್ಲ ಮಾಡಾಗಿದೆ ಅನ್ಸುತ್ತೆ. ಅದು ಆಗ್ತಿತ್ತೇನೋ, ಅಷ್ಟೊಂದು ಆಸಕ್ತಿ ತೋರಿಸ್ಲಿಲ್ಲ. ಯಾಕಂದ್ರೆ ನನಗೆ ಈ ಟಿವಿ ಮಾಧ್ಯಮವನ್ನ ಸುಮಾರು 32 ವರ್ಷಗಳ ಕಾಲ ನೋಡಿ ಅದರ ಒಳಮರ್ಮಗಳನ್ನೆಲ್ಲ ತಿಳ್ಕೊಂಡು, ಈಗ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋದು ಅನ್ನೋ ರೀತಿಯಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಅದ್ರಲ್ಲಿ ಏನೇನೆಲ್ಲ ತಪ್ಪಾಗ್ತದೆ, ಹೆಂಗೆಲ್ಲ ನಷ್ಟಗಳಾಗಬಹುದು, ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ದು ಕೂಡ ಪುನಃ ಹೋಗಿ ನನ್ನ ಮಾಡಿದ್ರೆ ಅದಕ್ಕೆ ನಿಜವಾಗ್ಲೂ ನೀವು ಇನಾಮ್ ಕೊಡ್ಬೇಕಾ, ಇಲ್ಲ ನಿಮಗೆ ಜನರ ಕೈಲಿ ಉಗಿಸ್ಕೋಬೇಕಾ ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಏನೇನೋ ನಿರೀಕ್ಷೆಗಳನ್ನು ಇಟ್ಟು ಶುರು ಮಾಡ್ತಾರೆ. ಆದ್ರೆ ಕೆಲವರು ನಿಜವಾಗ್ಲೂ ಬಹಳ ಏನೋ ಆಶ್ಚರ್ಯಕರ ರೀತಿಯಲ್ಲಿ ಯಶಸ್ಸು ತೋರಿಸಿದ್ದಾರೆ. ಈಗ ಉದಾಹರಣೆಗೆ ನಮ್ಮ ರಂಗನಾಥ್ ಅವರು ಪಬ್ಲಿಕ್ ಟಿವಿ ವಿಚಾರದಲ್ಲಿ ಅಂತ ಹೇಳಿದ್ರೆ ಅವರ ಒಂದು ಬಿಸ್ನೆಸ್ ಮಾಡೆಲ್ ಬಹಳ ವಿಶೇಷವಾಗಿರ್ತಕ್ಕಂಥ. ಅವ್ರನ್ನ ಮೊದಲ ಬಾರಿಗೆ ನಾನು ಟಿವಿಯಲ್ಲಿ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಬಹಳ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಈ ರೀತಿ ಎಲ್ಲ ಟಿವಿ ಚಾನಲ್ ಇರ್ತದ, ಈ ರೀತಿ ಬಹಳಷ್ಟು ಆಸಕ್ತಿ ತೋರಿಸಿದ್ ಮಾತ್ರ ಅಲ್ಲದೆ ಹೇಳಿದ್ರೆ ನನಗೆ ಆಗಲೇ ಅನಿಸ್ತು ಯಾವತ್ತೊಂದು ದಿವಸ ಇವರು ಟಿವಿ ಮಾಧ್ಯಮಕ್ಕೆ ಬರ್ತಾರೆ ಅಂತ. ಆಗ ಅವರು ಪ್ರಿಂಟ್ ಆಗಿತ್ತು. ಆದರೆ ಬಂದ ನಂತರ ಕೂಡ ಅವರವರ ಬುದ್ಧಿವಂತಿಕೆಯನ್ನು ಅದಕ್ಕೆ ಅಳವಡಿಸಿ ಅವರು ಬಹಳಷ್ಟು ಯಶಸ್ಸನ್ನು ತೋರಿಸ್ಲಿಕ್ಕೆ ಸಾಧ್ಯವಾಯಿತು. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾವಾಗಲೂ ಬರೀ ಜನ ನೋಡ್ತಾರೆ ಅಥವಾ ಜನ ಒಂದಷ್ಟು ಬೆಂಬಲ ಕೊಡ್ತಾರೆ ಅಥವಾ ನಾವು ಜನಕ್ಕೆ ತರ್ತೀವಿ ಅಂತಕ್ಕಂಥ ಮಾತ್ರವಲ್ಲ, ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಹಣಕಾಸಿನ ವಿಚಾರ. ಯಾವುದೇ ಒಂದಕ್ಕೂ ಕೂಡ ಈಗ ಯಾರೊಬ್ಬರು ನನಗೆ ಬಾಂಬೆಯಲ್ಲಿ ಹೇಳಿದ್ರು, ಅನೇಕ ಸಿನಿಮಾಗಳು ಹಾಳಾಗೋದು ಯಾಕೆ ಅಂತ ಹೇಳಿದ್ರೆ ಅಥವಾ ಸೋಲೋದು ಯಾಕೆ ಅಂತ ಹೇಳಿದ್ರೆ ಸರಿಯಾದಂಥ ಬಜೆಟ್ ಇರೋದಿಲ್ಲ ಅಂತ. ಈಗ ನೀವು ಸಲ್ಮಾನ್ ಖಾನ್ ಹಾಕ್ಕೊಂಡು ನೀವು ಆ ಸಲ್ಮಾನ್ ಖಾನ್ಗೆ ತಕ್ಕಂಥ ಬಜೆಟ್ ಇಟ್ಕೋಬೇಕು, ಅಥವಾ ನೀವು ಚಿಳ್ಳೆಪಿಳ್ಳನ ಹಾಕ್ಕೊಂಡು ಅಷ್ಟೇ ಬಜೆಟ್ ಇಟ್ಕೋಬೇಕು. ನೀವು ಚಿಳ್ಳೆಪಿಳ್ಳನ ಹಾಕ್ಕೊಂಡು ನೀವು ಸಲ್ಮಾನ್ ಖಾನ್ ಬಜೆಟ್ ಹಾಕ್ಕೊಂಡ್ರು ಸಿನಿಮಾ ಹಾಳಾಗ್ತದೆ. ಸಲ್ಮಾನ್ ಖಾನ್ ಹಾಕ್ಕೊಂಡು ಈ ಚಿಳ್ಳೆಪಿಳ್ಳೆಗಳಿಗೆ ಆಗ್ತಕ್ಕಂಥ ಬಜೆಟ್ ಇಟ್ಕೊಂಡ್ರು ಸಿನಿಮಾ ಹಾಳಾಗ್ತದೆ. ಯಾಕಂದರೆ ನಿಮ್ಮ ಬಜೆಟ್ ಸರಿ ಇದ್ದರೆ ನೀವು ಸರಿಯಾದಂಥ ಬರಹಗಾರರನ್ನ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ತಂಡವನ್ನು ಮತ್ತು ಬೇರೆ ನಟರನ್ನು ಮತ್ತು ಅದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಸಜ್ಜುಗೊಳಿಸ್ಕೊಳ್ತಾರೆ. ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ಸಿನಿಮಾ ಹಾಳಾಗ್ತದೆ. ಆದ್ದರಿಂದ ಮೊದಲು ನಿಮ್ಮ ಬಜೆಟ್ ಸರಿ ಇರಲಿ ಅಂತ ಹೇಳಿದರು. ಅದೇ ರೀತಿ ನನಗೆ ಟಿ ವಿಯಲ್ಲೂ ಅನಿಸೋದು. ಮೊದಲು ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ
ನಡೆಸ್ಲಿಕ್ಕೆ ಆಗ್ತದಾ ಅನ್ನತಕ್ಕಂಥ. ಬರೀ ನ್ಯೂಸ್ ಮಾಡೋದು ಮಾತ್ರ ಅಲ್ಲ, ಸಂಬಳ ಕೊಡ್ಬೇಕು, ಮತ್ತೆ ಮೇಂಟೆನೆನ್ಸ್, ಓವರ್ ಹೆಡ್ಸ್, ಇದು ಭಾಳ ಕಷ್ಟ. ನನಗೆ ಇವತ್ತಿಗೂ ಕೆಲವೊಬ್ಬರಿಗೆ ಹೇಳಿದ್ರೆ ಈ ಚಾನಲ್ಗಳನ್ನು ನಡೆಸಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನಾದರೂ ಒಂದು ಪ್ರಶಸ್ತಿ ಏನಾದರೂ ಕೊಡಬೇಕೇನೋ, ಇಂಥ ಒಂದು, ಈಗ ನಿಮಗೆ ಗೊತ್ತು, ಒಂದು ಯೂಟ್ಯೂಬ್ ಚಾನಲ್ ನಡೆಸಬೇಕು ಅಂದರೆ ಎಷ್ಟೊಂದು ತ್ರಾಸ ಇದೆ, ಎಷ್ಟೊಂದು ತಲೆಬಿಸಿ ಇದೆ, ಎಷ್ಟೊಂದು ಒಂದು ಸಣ್ಣ ದುಡ್ಡನ್ನು ಹೊಂದಿಸ್ಲಿಕ್ಕೂ ಎಷ್ಟು ಕಷ್ಟವಾಗ್ತದೆ. ಅದಕ್ಕೆ ಸರಿಯಾದಂಥ ಒಂದು ನಿಮಗೆ ಜನ ಬೆಂಬಲ ಸಿಗದಿದ್ರೆ, ವೀಕ್ಷಣೆ ಸಿಗದಿದ್ರೆ ಏನಾಗ್ತದೆ ಅಂತ ಗೊತ್ತಿದೆ ನಿಮಗೆ. ಇದೆಲ್ಲ ಗೊತ್ತಿದ್ದಂಥ ವ್ಯಕ್ತಿ ಅಂತ ಹೇಳಿದ್ರೆ ಬಹಳ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ನಾನು ಮಾಡಿದ್ರೆ, ಈಗ ಯಾರೋ ಒಬ್ಬರು ಹಾಡು ಚೆನ್ನಾಗಿ ಗೊತ್ತಿಲ್ಲದವರು ಸ್ಟೇಜ್ ಮೇಲೆ ಹೋಗಿ ಹಾಡಿ ಅವರು ಚೆನ್ನಾಗಿ ಹಾಡದಿದ್ರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಸೋನು ನಿಗಮ್ ಚೆನ್ನಾಗಿ ಹಾಡದಿದ್ರೆ ಕರೆಕ್ಟಾ? ಆದ್ರಿಂದ ಹೇಳಿದ್ರೆ ನೀವು ಒಂದಷ್ಟು ಹೆಸರು ಮಾಡಿರೋದ್ರಿಂದ ನೀವು ಬಹಳ ಚೆನ್ನಾಗಿ ಅದನ್ನ ನಡೆಸಬೇಕಾಗ್ತದೆ ಮತ್ತು ನೀವು ಯಶಸ್ಸನ್ನು ತೋರಿಸ್ಬೇಕು. ಬಹಳಷ್ಟು ಮಂದಿ ನಿಮ್ಮನ್ನು ನೋಡ್ತಿರ್ತಾರೆ, ನೀವೇನ್ ಮಾಡ್ಬೋದು. ಈಗ ಉದಾಹರಣೆಗೆ ನಾನು ಸಿನಿಮಾ ಮಾಡಿದಾಗ ಅನೇಕ ಮಂದಿ ಅಂದ್ಕೊಂಡು ಅದ್ಭುತವಾದಂತಹ ಸಿನಿಮಾವನ್ನು ಮಾಡ್ತಾರೆ. ಯಾಕಂದ್ರೆ ದೀಪಕ್ ಮಾಡ್ತಿರೋದ್ರಿಂದ ಅದ್ರಲ್ಲಿ ಏನೋ ವಿಶೇಷತೆ ಇರ್ತದೆ. ಹಾಳಿರ್ಲಿಲ್ಲ, ಅದ್ರ ನಿರೀಕ್ಷೆ ಎಷ್ಟಿತ್ತು ಅಂತಂದ್ರೆ, ಇದು ನೀವು ಮಾಡದಿದ್ರೆ ಒಳ್ಳೇದಿತ್ತೇನು. ನನಗೆ ಯಾರೋ ಹೇಳಿದ್ರು, ಆ ಸಿನಿಮಾಕ್ಕೆ ದುಡ್ಡು ಹಾಕೋ ಬದಲು ಪ್ರೊಡ್ಯೂಸರ್ ಹಾಕಿರೋದು ನೀವು ಹಾಕಿರೋದನ್ನ ಸೇರಿಸ್ಕೊಂಡು ಒಳ್ಳೆ ಸೈಟ್ ಆದ್ರೂ ತಗೊಂಡಿದ್ರೆ ಒಂದು 10 ವರ್ಷದಲ್ಲಿ ಅದರ ಬೆಲೆ ಡಬಲ್ ಆಗ್ತಾ. ನೀವು ಯಾತಕ್ಕಾಗಿ ಸಿನಿಮಾದಲ್ಲಿ ಅಷ್ಟೊಂದು ಕಳ್ಕೊಂಡ್ರಿ ಅಂತ. ಅದೇನಕ್ಕೆ ಹಂಗಾಯ್ತು ಸರ್? ಹೇಳಿ ಪ್ರಯೋಜನ ಇಲ್ಲಮ್ಮ, ಅದು ಬಹಳಷ್ಟು. ನನಗೆ ಅದೊಂದು ಪ್ರೊಡಕ್ಷನ್, ಯಾಕಂದ್ರೆ ನಮ್ಮ ಪ್ರೊಡ್ಯೂಸರು ಕೇನಿಯವರು, ಅವ್ರಿಗೆ ಅಷ್ಟೊಂದು ಸಮಯ ಇರಲಿಲ್ಲ. ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತರ ಡೈರೆಕ್ಟರ್ ಆಗಿ ಕಥೆನೂ ನಂದೆ, ಮತ್ತೆ ಬಹಳಷ್ಟು ನನಗೆಲ್ಲೋ ಒಂದು ಕಡೆ ಕೆಲವೊಮ್ಮೆಲೆ ಈ ಸಿನಿಮಾದ ಒಳಮರ್ಮಗಳು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅಲ್ಲಿ ಯಾತಕ್ಕೆ ಏನು ಮತ್ತೆ ಯಾರನ್ನೂ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ನಾನು ಹುಷಾರಿರ್ಬೇಕು, ಏನು ಮಾಡಿದ್ರು ತಪ್ಪು. ಈಗ ನನಗೆ ಯಾವತ್ತೂ ಎಷ್ಟೋ ಒಂದು ವರ್ಷ ಆದಮೇಲೆ ಯಾರೋ ಬಂದು ನನ್ನ ಕೇಳಿದ್ರು, ಸರ್ ನನಗೆ ಆ ಸಿನಿಮಾಕ್ಕೆ ನನಗೇನೋ ಒಂದು ಸೈಡ್ ಆಕ್ಟಿಂಗ್ ಮಾಡಿದ್ದು ನನ್ನ ದುಡ್ಡು ಬರಲಿಲ್ಲ ಅಂತ. ಹೇಳಿದೆ, ನಾನು ಯಾಕೆ, ಅದನ್ನು ಕೊಟ್ಟಿರೋದು ನಾವು ಪ್ರೊಡಕ್ಷನ್ ಮ್ಯಾನೇಜರ್ ಕೊಟ್ಟಿರ್ತೀವಿ ದುಡ್ಡನ್ನು, ನನಗೇನು ಸಂಬಂಧ. ಅವ್ರು ಯಾರ್ಯಾರು ಕೊಟ್ಟಿರ್ತಾರೆ ಸೈನ್ ತಗೊಂಡು ಹೋಗಿರ್ತಾರೆ, ಯಾರು ಮೂಲಕ ಬಂದಿರೋ ಅವ್ರ ಕೈಲಿ ಇಸ್ಕೋಬೇಕು. ಇಂಥದ್ದೆಲ್ಲ ಯಾವ್ದು ಏನೇನೋ ಅನವಶ್ಯಕವಾಗಿರ್ತಕ್ಕಂಥದ್ನೆಲ್ಲ ತಲೆ ಮೇಲೆ ಹೇಳ್ಕೊಳ್ತಕ್ಕಂಥದ್ದು ಆಗೋಗ್ಬಿಡ್ತದೆ. ಆದ್ರೆ ಅದು ಬಹಳ ಏನೋ ನನಗೆ ನಿರೀಕ್ಷೆ ಇತ್ತು, ಚೆನ್ನಾಗಿ ಆಗ್ತದೆ ಅಂತ. ಸೋನು ನಿಗಮ್ ನೀನೇ ಬರೀ ನೀನೇ ಹಾಡುಗಳನ್ನ ಬಳಸಿ ಬಹಳ ಒಳ್ಳೆ ಟೀಮ್ ಕೂಡ ಇತ್ತು. ಹಾಳಾಯ್ತು ಅಂತ ಹೇಳಿದ್ರೆ ಇವತ್ತು ಕೂಡ ಸಿನಿಮಾ ಸರಿ ಇಲ್ಲ ಅಂತ ಹೇಳಲ್ಲ, ಹೇಳದ್ನಲ್ಲ, ಅವಶ್ಯಕತೆಗೆ ಮೀರಿ ಖರ್ಚು ವೆಚ್ಚ ಆದಾಗ ಅದೇ ಬಜೆಟ್ ಕತೆ ಹೇಳಿದ್ನಲ್ಲ. ಸರಿ, ಮೀಡಿಯಾ ಟೆಲಿವಿಷನ್ ಎಲ್ಲ ಒಂದ್ ರೀತಿ ನಶೆ ತರ, ಅದನ್ನ ಒಂದ್ಸತಿ ನಾವ್ ಎಂಟರ್ ಆಗ್ಬಿಟ್ರೆ ಮತ್ತೆ ಅದನ್ನ ಬಿಟ್ಟು ಇರಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅನೇಕ ಮಂದಿ ಸಿನಿಮಾದಲ್ಲೂ ಕೂಡ ಸಣ್ಣ ಒಂದು ಪಾತ್ರ ಮಾಡಿದ್ರು ಕೂಡ ಅವ್ರೇನು ಅದಕ್ಕಾಗಿ ಹುಟ್ಟಿರೋದು ಅಂತಕ್ಕಂಥ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಮತ್ತೆ ಆ ನಂತರ ಅದರಿಂದ ಹೊರಗೆ ಬರೋದು ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಡೆಸ್ಲಿಕ್ಕಾಗಿ ಸಾಲ ಸೋಲ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಪಾಪ ಅನ್ನಿಸ್ತದೆ. ಯಾಕಂದ್ರೆ ಒಂದ್ 4 ಜನ ಗುರುತಿಸ್ಲಿಕ್ಕೆ ಶುರುವಾದ್ಮೇಲೆ ನಿಮ್ಗೆ ಯಾರು ಅವಕಾಶ ಕೊಡದಿದ್ರು ಕೂಡ, ನಾನು ಕೆಲವೊಂದು ಇತ್ತೀಚೆಗೆ ಇಬ್ರು ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನದಲ್ಲಿರುವಂತ ನಟರನ್ನ ಮಾತಾಡಿಸಿದಾಗ ನೀವು ಯಾವ ಸಿನಿಮಾ ಮಾಡ್ತಿದ್ದೀನ ಅಂತ, ಅವ್ರು ಯಾರು ಕೂಡ ಸಿನಿಮಾ ಇಲ್ಲ ಅಂತ ಹೇಳೋದಿಲ್ಲ. ಈ ಪ್ರಾಜೆಕ್ಟ್ ಡಿಸ್ಕಷನ್ ಇದೆ, ಅದು ಇದೊಂದು ಯಾರು ಹೇಳಲಿಕ್ಕೆ ಆಗ್ತದ ನನ್ಗೆ ಯಾವ ಸಿನಿಮಾ ಇಲ್ಲ ಅಂತ. ಯಾರನ್ನೇ ಕೇಳಿ, ಅವ್ರಿಗೆ ಏನೇ ಕೆಲಸ ಇಲ್ದಿದ್ರು ಕೂಡ ಏನಾದ್ರೂ ಒಂದು ಸುಳ್ಳಾದ್ರೂ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ದಿದ್ರೆ ಜನ ನಿಮ್ಮನ್ನ ಅಂತಂದ್ರೆ ಒಂಥರ ಹಗುರವಾಗ್ತೇವೆ. ಅದರಿಂದ ಒಮ್ಮೆ ಬಂದ ಮೇಲೆ, ಈಗ ಟಿವಿಯಲ್ಲೂ ಆಗಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾನು ಯಾವತ್ತೂ ಹೇಳಿದ್ದೀನಿ, ನಾ ಜರ್ನಲಿಸಮ್ ಓದಿದಾಗ ಮೈಸೂರಲ್ಲಿ ನನಗೆ ಯಾವತ್ತೂ ಜರ್ನಲಿಸ್ಟ್ ಆಗ್ಬೇಕು ಅಂತ ಆಸೆನೂ ಇರಲಿಲ್ಲ, ಜರ್ನಲಿಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡೂ ಇರಲಿಲ್ಲ. ನಾನೇನೋ ಇಂಟರ್ನ್ಯಾಷನಲ್ ಅಫೇರ್ಸ್ ಓದ್ತೀನಿ, JNU ಹೋಗ್ತೀನಿ ಅಂತೆಲ್ಲ ಇದ್ದೆ. ಅದಾದ್ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಕೂಡ ನಾನು ಒಂದಷ್ಟು ಪತ್ರಿಕೆಗಳಿಗೆಲ್ಲ ಬರೀತಾ ಇದ್ದೆ. ಆದರೆ ನನಗೆ ಪತ್ರಿಕೋದ್ಯಮದ ಬಗ್ಗೆ ನನಗೆ ಆಸಕ್ತಿ ಇತ್ತಲ್ಲ, ನನಗೆ ಬಹಳಷ್ಟು ಶ್ರದ್ಧೆನೂ ಇತ್ತು. ನಾನು 18 ವರ್ಷದವನಾಗಿದ್ದಾಗಲೇ ನಾನು ಮೈಸೂರಲ್ಲಿ ಒಂದು ವಾಯ್ಸ್ ಆಫ್ ಕೊಡುಗು ಅನ್ನತಕ್ಕಂಥ ಒಂದು ಪತ್ರಿಕೆಯನ್ನು ಎಡಿಟರ್ ಅವರ ಇದರಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಅಬೌಟ್ ಅಸೋಸಿಯೇಟ್ ಎಡಿಟರ್ ಥರ ಅದನ್ನು ಪ್ರಿಂಟು ಮಾಡಿಸ್ತಿದ್ದೆ. ಆದರೆ ನನಗೆ ಗೊತ್ತು, ಮೀಡಿಯಾ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಸುಳ್ಳು ಹೇಳ್ಕೊಂಡೆ. ನಾನು ವೃತ್ತಿಗಾಗಿ ನಾನು ಮಾಧ್ಯಮವನ್ನು ಆರಿಸ್ಕೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಗ ಟಿವಿನೂ ಇರಲಿಲ್ಲ. ಮತ್ತೆ ದೂರದರ್ಶನದಲ್ಲಿ ನಾನು ಮೊದಲು ಬೆಂಗಳೂರು ಬಂದ ಮೇಲೆ ಪ್ರಕಾಶ್ ಬಳಿವಾಡಿಯವರು ನನ್ನನ್ನು ಒಂದು ಸೀರಿಯಲ್ಗೆ ಹಾಕ್ಕೊಂಡ್ರು. ಆ ಸೀರಿಯಲ್ಲು ಆಯಿತು, ನಾನು ಏನೋ ಇರ್ತದೆ ಅದರಲ್ಲಿ ಅಂತ ಅಂದ್ಕೊಂಡೆ.
ಆದ್ರೆ ಏನೋ ಆಯಿತು, ಅವ್ರು ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಇದೆ. ಮತ್ತು ಆ ನಂತರ ನಾನು ಭಾಳಷ್ಟು ಆ್ಯಡ್ಗಳಲ್ಲಿ ನಾನು ಭಾಗವಹಿಸಿದೆ ಅಥವಾ ನಾನು ಕಾಣಿಸ್ಕೊಂಡೆ. ನ್ಯಾಷನಲ್ ಲೆವೆಲ್ ಭಾಳ ದುಡ್ಡು ಬರ್ತಾ ಇತ್ತು. ಮತ್ತು ನನ್ನ ಬಗ್ಗೆ ಎಲ್ಲ ನ್ಯಾಷನಲ್ ಮ್ಯಾಗಝೀನ್ಸಲ್ಲಿ ನಾನು ಆ್ಯಕ್ಟಿಂಗ್ ಕಲಿಸ್ತಾ ಇದ್ದೆ ಶಾಲೆಗಳಲ್ಲಿ. ಆಗ ಜನಾಕರ್ಷಣೆ ಈ ಒಂದು ನಾನು ಮಾಡ್ತಿದ್ದಂಥ ಕೆಲಸಕ್ಕೆ ಈ ಬೆಂಗಳೂರಲ್ಲಿ ಸಮರ್ ಕ್ಯಾಂಪ್ ಅಂತೆಲ್ಲ ಮಾಡ್ತಾರಲ್ಲ, ಈಗ ಮೊದಲನೇ ದೊಡ್ಡ ಸಮರ್ ಕ್ಯಾಂಪ್ ಮಾಡಿದ್ದೆ ನಾನು 1995ರಲ್ಲಿ ಅನಿಸುತ್ತೆ. ಅದಕ್ಕೆ ಜಾನ್ಸನ್ & ಜಾನ್ಸನ್ ಆ ಕಾಲದಲ್ಲೇ 1 ಲಕ್ಷ ಕೊಟ್ಟಿದ್ದು. ಈಗ ಅದಕ್ಕೆ ಇವು 1995 1 ಲಕ್ಷ ಅಂತ ಹೇಳಿದ್ರೆ ಈಗ ಸೈಟ್ ತಗೋಬೋದು, ಅಷ್ಟು ದುಡ್ಡು ಕೊಟ್ಟಿದ್ರು. ಮತ್ತೆ ಗೌರಿ ಲಂಕೇಶ್ ಅವರೇ ನನ್ನ ಬಗ್ಗೆ ಆಗೊಂದು ಸಂಡೇ ಅಂತಕ್ಕಂಥ ಒಂದು ಮ್ಯಾಗ್ಝಿನ್ ಬರ್ತದೆ, ಆನಂದ್ ಪ್ರಸಾದ್ ಪತ್ರಿಕೆ ಅವರು. ಅದರಲ್ಲಿ ನಾನು 2 or 3 ಪೇಜ್ ಫುಲ್ ಪೇಜ್ ಆರ್ಟಿಕಲ್ ಮಾಡಿದ್ರು. ಅದ್ರಲ್ಲಿ ನನ್ನ ಫೋಟೋನೇ ಫುಲ್ ಪೇಜ್, ಆ ಫೋಟೋ ಚೆನ್ನಾಗಿತ್ತು, ಒಂದು ಫುಲ್ ಪೇಜ್ ಹಾಕಿದ್ರು. ಅದು ನೋಡ್ಬಿಟ್ಟು ಬಹಳಷ್ಟು ಜನ ನನ್ನ ಭೇಟಿಯಾಗಲಿಕ್ಕೆ ದೇಶದಾದ್ಯಂತದಿಂದ ಬಂದಿದ್ರು. ಉದಯ ಟಿವಿ ಬಂದು 3 ತಿಂಗಳಷ್ಟೇ ಆಗಿತ್ತು. ನಮ್ಮ ಪಕ್ಕದ ಮನೆ ಹೋಗ್ಕೊಂಡು ಏನೋ ಪ್ರೋಗ್ರಾಮ್ಗಳ ಮಾಡ್ತಾರೆ. ಉದಯ ಟಿವಿ ಎಲ್ಲಿಂದಲೇ ಗೊತ್ತಿರಲಿಲ್ಲ ಯಾರಿಗೂ, ಎಲ್ಲಿದೆ ಅದ್ರ ಆಫೀಸು ಅದು ಇದು ಅಂತ. ಹೋದಾಗ ಉದಯ ಟಿವಿಯಲ್ಲಿ 4 ಏನೋ ಟೇಬಲ್ಗಳಿದ್ವು ಅಷ್ಟೇ. ಅಲ್ಲಿ ಎಲ್ಲರೂ ಓನರು, ಜನರಲ್ ಮ್ಯಾನೇಜರ್ ಎಲ್ಲ ಒಂದೇ ರೂಮಲ್ಲಿ ಕೂತಿದ್ರು. ಅವ್ರು ನನಗೆ ಕೊನೆ ತನಕ ಅಂತಿದ್ರೆ ನಾನು ಉದಯ ನ್ಯೂಸಲ್ಲಿ ಇದಾದಮೇಲೆ ಅದು ಮುಚ್ಚೋದ್ಮೇಲೆ ಅಂತೂ ನಾನು ದೂರ ಆದೆ. ಆದರೆ ನಾನು ಉದಯ ಟಿವಿಲಿ ಮೊದಲು ಭಾಳ ಅವಕಾಶಗಳನ್ನು ಕೊಟ್ಟರು ನನಗೆ ನಿಜ. ಅದರಲ್ಲೂ ಸೆಲ್ವಂ ಸರ್, ಕರುಣಾನಿಧಿ ಅವರ ಅಕ್ಕನ ಮಗ ಸೆಲ್ವಂ ಅವರು, ಅವ್ರ ಮಗಳ ಗಂಡ ಕೂಡ, ಅವರು ಬಹಳಷ್ಟು ನನಗೆ ಉತ್ತೇಜನ ನೀಡಿದ ಕಾರಣದಿಂದಾಗಿ. ಮತ್ತು ಯಾವತ್ತೂ ಕೂಡ ನನ್ನನ್ನು ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲಿಲ್ಲ. ಯಾಕೆ ಅಷ್ಟೊಂದು ವಿಶ್ವಾಸ. ನಾನು ಏನು ಮಾಡಿದ್ರು ಕೂಡ ಯಾವತ್ತೊಂದು ದಿವಸ ನಾನು ಕೇಳಿದ್ದೆ, ನಾನು ಇದು DMK ಚಾನಲ್ ಆಗಿದ್ರು ಕೂಡ ಅವ್ರನ್ನ ಕೇಳಿದೆ, ನಾನು ಜಯಲಲಿತಾನ ಇಂಟರ್ವ್ಯೂ ಮಾಡಲ್ಲ ಅಂತ ಕೇಳಿದೆ. ಸಿಕ್ಕಿದ್ರೆ ಮಾಡುವಂದ್ರು. ಆ ರೀತಿ ಮತ್ತೆ ಅವ್ರಿಗೆ ಸ್ಪಷ್ಟವಾಗಿತ್ತು, ಮೀಡಿಯಾ ಚಾನಲ್ ಆದಮೇಲೆ ನಿಷ್ಪಕ್ಷಪಾತವಾಗಿ ನಡ್ಕೋಬೇಕು ಅಂತಕ್ಕಂಥದ್ದು. ಅಂಥದ್ದು ಸಿಗಲ್ಲಮ್ಮ, ಆ ಅವಕಾಶಗಳು ಸಿಗಲ್ಲ. ಮತ್ತೆ ಅಂತ ಅದರಲ್ಲಿ ಒಂದು ಭಾಗ್ಯ. ಸರ್, ಇವಾಗ ಉದಯ ನ್ಯೂಸ್, ಉದಯ ಟಿವಿಗೆ ನೀವು ಎಂಟ್ರ್ ಆದ್ರಲ್ಲ, ಅದೇನ ನೀವು ಟೆಲಿವಿಷನ್ ದೂರದರ್ಶನದಲ್ಲಿ ಓಕೆ 2-3 ಸೀರಿಯಲ್ ಮಾಡಿದೆ ಆಗ ಆರಂಭದಲ್ಲಿ. ಅದೇ ನನಗೆ ಇದೆಲ್ಲ ಈ ನಾಟಕ ನಾ ಬಂದ ತಕ್ಷಣ ಬೆಂಗಳೂರಿಗೆ ವರ್ಕ್ಶಾಪ್ ಶುರು ಮಾಡಿ 21ನೇ ವರ್ಷಕ್ಕೆ ನಾನು ಮಾಡಿದೆ. ಅದಾದ್ಮೇಲೆ 22ನೇ ವರ್ಷಕ್ಕೆ ಆಗ್ಲೇ ಆ್ಯಡು ಗೀಡು ಎಲ್ಲ ಬರ್ಲಿಕ್ಕೆ ಶುರು ಆಗೋಯ್ತು. ಯಾರೋ ನನ್ನೊಂದು ಆ್ಯಡಲ್ಲಿ ನೋಡಿದ್ರು, ಅದೆಲ್ಲ ನನ್ನ ಮುಖ ಚೆನ್ನಾಗಿ ಕಾಣ್ತದೆ. ಯಾವ್ದು 2 ಸೀರಿಯಲ್ ಕರೆದು ಆ ಸೀರಿಯಲ್ ನೋಡಿ ಇನ್ಯಾರು 3-4 ಸೀರಿಯಲ್ ಆಯ್ತು. ಈಗ ಹೆಸರು ಗೊತ್ತಿಲ್ಲ ನನಗೆ, ಯಾರಿದು ಮಾಡೆಲ್ ಹುಡುಗ ಅಂತೆಲ್ಲ ಇರುತ್ತೆ. ಕೆಲವೊಮ್ಮೆ ಈಗ ಹೇಳ್ಬೋದು, ಅಯ್ಯೋ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದ್ರ ಬಗ್ಗೆ ಖುಷಿ ಇರ್ಬೇಕು. ಅದು ಇರ್ಲಿಕ್ಕಿಲ್ಲ. ಇವತ್ತು ಏನೇನೋ ಮಾಡಿದವರಿದ್ದಾರೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಜನರಿಗೆ, ಹೇಳೋ ಹೆಸರಿಲ್ದಂಗೆ ಆಗೋಗ್ತಿದ್ದಾರೆ. ಅಂಥದ್ರಲ್ಲಿ ನಾನು ಮಾಡಿರೋ ಕೆಲಸಕ್ಕೆ ಇವತ್ತು ಕೂಡ ಜನ ನನಗೆ ಅದನ್ನ ಜ್ಞಾಪಿಸ್ಕೊಂಡು ಹೇಳ್ಬೋದು. ನಾನು ಈ ದಿನ ಹೇಗೆ ಅಂತ ಹೇಳ್ಕೊಂಡು, ಈ ನಮ್ಮ SK ಜೈನ್ ಅಂತಿದ್ರು. SK ಜೈನ್ ಅವರು ಭಾಳ ದೊಡ್ಡ ಜ್ಯೋತಿಷಿ, ಉದಯ ಟಿವಿ ಆಸ್ಥಾನ ಜ್ಯೋತಿಷಿ ಅಂತಾರೆ. ಎಲ್ಲದಕ್ಕೂ ಅವ್ರ ಕಾರ್ಯಕ್ರಮ ಇತ್ತು. ಅವ್ರು ಏನು ಮಾಡೋದು, ಅವರು ಬರ್ಕೊಡೋದಂತೆ, ನಾನು ಓದೋದು ಬೆಳಿಗ್ಗೆ ಅಂತೇಳಿ ಈ ದಿನ ಹೇಗೆ ಅಂತ ಹೇಳ್ಕೊಂಡು ಒಂದಷ್ಟು ಎಲ್ಲ ಈ ರಾಶಿಯವ್ರಿಗೆ ಹೀಗೆ ನಾನು ಓದೋದು ಅಂತ ಮಾಡಿದ್ರು. ಬೆಳಿಗ್ಗೆ ಒಂದು 7:30 ಗಂಟೆಗೆ ನಾನು ಹೇಳ್ತೀನಿ, ನಾನು ಬೇಡ ಅಂತಂದೆ. ನಾ ಇದೆಲ್ಲ ಮಾಡಲ್ಲ, ಜ್ಯೋತಿಷಿ ಎಲ್ಲ ನಮಗೆಲ್ಲ ಬೇಡ ಇಂಥದ್ದೆಲ್ಲ. ಯಾಕಂದ್ರೆ ನನಗೆಲ್ಲ ಈ ಪೌಳು ಗುರುಗಳು ಅಂಥವ್ರು ಇದ್ದವ್ರು ಸ್ವಲ್ಪ ಅದ್ರ ಬಗ್ಗೆ ಅಪಥ್ಯ, ಸ್ವಲ್ಪ ನಮ್ಮ ಬಗ್ಗೆ ಜಾಗರೂಕನಾಗಿರಬೇಕು ಅಂತ. ಅದರಿಂದ ತುಂಬ ಆಗೋದೇ ಇಲ್ಲ ಅಂತ. ಉದಯ ಟಿವಿ ಓನರ್ ಅವರು ಉಳಿದವರು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅವರು ಆಗ ಜನರಲ್ ಮ್ಯಾನೇಜರ್ ಆಗಿದ್ದರು, ಈಗ ಡೈರೆಕ್ಟರ್ ಆಗಿದ್ದಾರೆ, ವಿಜಯ್ ಕುಮಾರ್ ಅವರು ಎಲ್ಲ ಮಾಡು ಅಂತಂದ್ರು. ನಾನು ಬೇಡ ಅಂತಂದೆ. ಆಗ ಶ್ರೀನಾಥ್ ಅವ್ರು ಕಳೆದ್ರು, ತುಂಬ ಅನುಭವ ಇದೆ ಜೀವನದಲ್ಲಿ, ಇದೆಲ್ಲದ್ರಲ್ಲಿ ಮಾತು ಕೇಳು ಅಂತ, ಇದು ಒಳ್ಳೇದಾಗ್ತದೆ ಅಂತ. ಆಯ್ತು ಸರ್, ನೀವು ಹೇಳೋದಕ್ಕೆ ಮಾಡ್ತೀನಿ, ಸ್ವಲ್ಪನೇ ದಿನ ಮಾಡ್ತೀನಿ ಅಂತ ನಾನು ಮಾಡಿದೆ. ಅಮ್ಮ, ಅದು ಎಷ್ಟೊಂದು ಜನಪ್ರಿಯತೆನ ಕೊಡ್ತು ಅಂತಂದರೆ, ಆಗ ಭಾಳ ಹಳೆಯವ್ರಿಗೆಲ್ಲ ಗೊತ್ತು. ಈಗಲೂ ಕೆಲವ್ರು ಹೇಳ್ತಾರೆ, ವಯಸ್ಸಾದವ್ರು ಎಲ್ಲರೂ ರಾಜ್ಕುಮಾರ್ ಅವರ ಮನೆಯಿಂದ ಹಿಡಿದು ಎಲ್ಲ ಕಡೆ ತುಂಬ ಜನ ಕೂತು ಕೇಳ್ತಾ ಇದ್ರು. ನಾನು ಹೇಗೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಕೆಲವರು ಯಾರೋ ಹೇಳ್ತಿದ್ರಂತೆ, ಆತ ಇವನು ಹಿಂಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಇವತ್ತು ನೀನು ಸಾಯ್ತೀಯಾ ಅನ್ನೋದನ್ನ ಹೇಳಿದ್ರೆ ದೀಪಕ್, ನಾವು ಸಾಯೋದನ್ನ ಕಾಯ್ತೀವಿ. ಅಷ್ಟೊಂದು ಚೆನ್ನಾಗಿ ಹೇಳ್ತಾನೆ, ಇವತ್ತು ನೀವು ಸಾಯ್ತೀರಾ ರೀತಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಅಷ್ಟು ಚೆನ್ನಾಗಿ ಹೇಳ್ತಾನ ಆತ. ಆದ್ರಿಂದ ಅಂತಂದ್ರು ಕೂಡ ನಾವು ಅದನ್ನ ಕಾಯ್ತೀವಿ ಸಾಯೋದನ್ನ. ನೀವೇ ಜ್ಯೋತಿಷ್ಯರು ಅಂತ ಯಾರು ಅನ್ಕೊಂಡಿಲ್ವಾ ಸರ್ ಅವಾಗ? ಇಲ್ಲಮ್ಮ, ಅದು ಆಗ್ತಿತ್ತು.
ನನಗೆ ನಾನೆಲ್ಲ 4th ಬ್ಲಾಕ್ ಅಲ್ಲಿ ಇದ್ದೆ, ಅಲ್ಲಿ ಓಡಾಡ್ತಿದ್ದಾಗ ತುಂಬಾ ಜನ ಬಂದ್ಬಿಟ್ಟು ದೇವಸ್ಥಾನದ ಪಕ್ಕ ಎಲ್ಲ ಏನಕ್ಕಾದ್ರೂ ಪೂಜೆಗೆಲ್ಲ ಬರ್ತಿದ್ರಲ್ಲ, ಬಂದಾಗ ಒಂದು ಸುಮಾರು ಸಲ ಆಗಿದೆ. ಕಾಲಿಗೆ ಬೀಳ್ಲಿಕ್ಕೆ ಬರೋದು, ಆಶೀರ್ವಾದ ಮಾಡಿ ಅಂತ ಹೇಳೋದು, ನನ್ನ ಮಗನ ಮದುವೆ ಇದೆ ಆಶೀರ್ವಾದ ಮಾಡಿ, ತಾಳಿ ಈಗ ತಾನೇ ಪೂಜೆ ಮಾಡಿಸ್ಕೊಂಡ್ಬಂದ್ವಿ, ನೀವದಕ್ಕೊಮ್ಮೆ ಆಶೀರ್ವಾದ ಮಾಡಿ ಅಂತ ಅನ್ನೋದು. ನೀವ್ ಹೇಳಿ ನಮ್ಮ ಮಗನ್ಗೆ ಏನಾಗ್ತದೆ ಅಂತ ಹೇಳ್ಕೊಂಡು, ಮಗಳಿಗೆ ಏನಾಗ್ತದೆ, ಇವನ್ ಕೆಲಸ ಸಿಗ್ತದ, ಇನ್ನೊಂದು ಆಗ್ತದ, ಹಿಂಗೆಲ್ಲ. ಅದಾದ್ಮೇಲೆ ಅದೊಂದು ಕೆಲವು ವರ್ಷ ಮಾಡಿದೆ. ತುಂಬಾ ಅಲ್ಲೂ ಕೂಡ ಈಗ ಕೆಲವರಿಗೆ ಟಿವಿಯಲ್ಲಿ ಕೂಡ ನಾನು ಮಾಡಿರೋ ಕೆಲವು ಕಾರ್ಯಕ್ರಮ ಮಾತ್ರ ಜ್ಞಾಪಕ. ನಾನು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೆ. ನಾನು ಫಸ್ಟ್ ಕ್ವಿಜ್ ಪ್ರೊಡ್ಯೂಸ್ ಮಾಡಿದ್ದು ಪ್ರೈವೇಟ್ ಚಾನಲ್ಗೆ, ನಾನು ಫಸ್ಟ್ ಪ್ರೈವೇಟ್ ಪ್ರೋಗ್ರಾಮ್ ಮಾಡಿದ್ದು ಉರಿಯಾ ಟಿವಿಗೂ ನಾನೇ 1997 ಅಲ್ಲಿ ದುಡ್ಡು ಹಾಕಿ. ನಷ್ಟ ಆಗಿದ್ದು ನನಗೆ ಅನ್ಸುತ್ತೆ. ಮೊದಲು ನನಗೆ ನಷ್ಟ ಮಾಡ್ಕೊಳ್ಳೋದು ಒಂದು ಗೀಳು. ಸರ್, ಅವಾಗಿನ ಪತ್ರಿಕೋದ್ಯಮಕ್ಕೂ ಇವಾಗಿನ ಪತ್ರಿಕೋದ್ಯಮಕ್ಕೂ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದೇ ಒಂದು ನನಗೆ ಬಹಳ ಬೇಸರ ಆಗೋದು. ನಾವೇ ಅದನ್ನ ಪತ್ರಿಕೋದ್ಯಮ ಅಂತ ಕರೆದು ಬಿಡ್ತೀವಲ್ಲ, ಬಿಸ್ನೆಸ್ ಅಂತ. ಪ್ರೆಸ್ ಬಿಸ್ನೆಸ್, ಪತ್ರಿಕೋದ್ಯಮ. ಪತ್ರಿಕಾ ರಂಗ ಅಂತ ಕರೆದ್ರು ಪರವಾಗಿಲ್ಲ, ಪತ್ರಿಕಾ ಲೋಕ ಅಂತ ಹೇಳಿದ್ರು ನಾವೇ ಪತ್ರಿಕೋದ್ಯಮ ಅಂತ ಕರೆದ ಮೇಲೆ ಲಾಭ ನಷ್ಟ ಅಂತ. ಉದ್ಯಮ ಅಂದ್ಮೇಲೆ ಲಾಭ ನಷ್ಟ ಅಲ್ವಾ? ಇಟ್ಸ್ ಆಲ್ಮೋಸ್ಟ್ ಲೈಕ್ ಪ್ರೆಸ್ ಇಂಡಸ್ಟ್ರಿ, ಉದ್ಯಮ ಅಂತ ಅಂದ್ಬಿಟ್ರೆ ನಾವು ಅದನ್ನ ತಪ್ಪು ಮಾಡ್ಬಿಟ್ಟಿದೀವಿ. ಅದರಿಂದ ಈಗ ಅಲ್ಲಿ ಅನೇಕ ಮಂದ್ರ ಜೊತೆ ಮೊನ್ನೆ ನಾನು ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಫಂಕ್ಷನ್ಗೆ ಹೋಗಿದ್ದೆ. ಬಹಳ ಬೇಸರ ಆಗ್ತದೆ. ಈ ಪತ್ರಿಕೆಗಳು ತಮ್ಮ ಅಸ್ತಿತ್ವದ ಬಗ್ಗೆ ಹೇಳ್ಕೋಬೇಕಿತ್ತು. ನಾವು ಯಾಕೆ ಮುಖ್ಯ, ನಾವು ಯಾಕೆ ಪ್ರಸ್ತುತ ಅಂತ ಹೇಳ್ಕೋಬೇಕಿದ್ರೆ ಅಂತ ಪರಿಸ್ಥಿತಿಗೆ ಪತ್ರಿಕೆಗಳು ಅವರೇ ತಂದುಕೊಂಡಂತ ಒಂದು ಸ್ಥಿತಿ ಇದೆಯಲ್ಲ, ಬಹಳ ಬೇಸರ ತರುವಂಥದ್ದು. ಯಾಕಂದ್ರೆ ನಾನು ಹೇಳ್ತೀನಲ್ಲ, ಇನ್ನೊಂದೇನು ಆಯ್ತು ಅಂತ ಬಹಳ ದೊಡ್ಡದು, ಈ ಟಿವಿ ಬಹಳ ಕೆಟ್ಟದ್ದು ಮಾಡಿದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈಗ ನಾನೆಲ್ಲ ಟಿವಿಯಲ್ಲಿ ನಾನೆಲ್ಲ ಫಸ್ಟ್ ಎಲ್ಲ ಪತ್ರಿಕೆ ಓದಿದ್ದೆ. ಟಿವಿಯಲ್ಲಾದ್ರೂ ಕೂಡ ಈ ಜನ ಹೋಗ್ಲಿದ್ರೆ ಮಾಡಿದ್ರೆ ತಲೆಗೆ ಹೋಗ್ತಾ ಇರ್ಲಿಲ್ಲಮ್ಮ. ಈಗ ನಾ ರೋಡಲ್ಲೆಲ್ಲ ಯಾರೋ ನನಗೆ ನಮಸ್ಕಾರ ಮಾಡಿದ್ರೆ ನಾ ತಿರುಗಿ ನೋಡ್ತಿದ್ದೆ, ಬೇರೆ ಯಾರನ್ನ ಕರ್ತಿದ್ದ ಅಂತ. ನನ್ನ ಯಾಕೆ ಕರಿಬೇಕು? ನಾನೇನು ಫೇಮಸ್, ನಾನೇನು ಫಿಲ್ಮ್ ಸ್ಟಾರ, ನನ್ಗೆ ಯಾಕೆ ಅವರು ಇದು ಹೇಳ್ಬೇಕು? ಕರೆಕ್ಟಾ? ಈಗ ಯಾರ ಗೌರವ ಕೊಟ್ರೇನು ಆಶ್ಚರ್ಯ ಆಗೋದು, ನಾನು ಏನ್ ಮಾಡಿದೆ ಅಂತ. ನಾನು ಬರೀ ಮಾಡ್ತಿರೋದು ಕೆಲಸ ಅಷ್ಟೇ. ಈ ಯಾವಾಗ ಈ ಪತ್ರಕರ್ತರು ಸ್ಟಾರ್ಗಳಾಗ್ಲಿಕ್ಕೆ ಶುರು ಆಗ್ಬಿಟ್ರು, ಆಗ ಅವ್ರು ಅದನ್ನೆಲ್ಲ ಬಿಟ್ಬಿಟ್ರು. ಸ್ಟಾರ್ಗೆ ಬೇಕಾಗಿರ್ತಕ್ಕಂಥ ಸ್ಟಾರ್ಗಿರಿಗೆ ಅದನ್ನ ಮಾತ್ರ ಮಾಡ್ಲಿಕ್ಕೆ ಶುರು ಮಾಡಿ. ಕರೆಕ್ಟಾ? ನೀವು ಪತ್ರಿಕೋದ್ಯಮಕ್ಕೆ ಬರೋದು ಯಾಕೆ? ನೀವು ಏನೋ ಒಂದು ಸೇವೆ ಮಾಡ್ಲಿಕ್ಕೆ, ಸಮಾಜದ ಬದಲಾವಣೆಗಾಗಿ. ಕರೆಕ್ಟಾ? ಸಮಾಜವನ್ನು ಉತ್ತಮ ಮಾಡ್ಲಿಕ್ಕೆ. ಕರೆಕ್ಟ್ ಸರ್. ನೀವು ಸ್ಟಾರ್ ಆಗೋದಿದ್ರೆ ನೀವು ಸಿನಿಮಾಗಳನ್ನ ಸೇರ್ಕೊಳ್ಳಿ. ನಿಮ್ಗೆ ಯಾಕೆ ಪತ್ರಿಕೋದ್ಯಮ ಬೇಕು? ಪತ್ರಿಕೋದ್ಯಮದಲ್ಲಿ ಯಾವ ಪತ್ರಕರ್ತರು ಹಂಗೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅನ್ನೋದ್ರ ಬಗ್ಗೆ ಅಮೆರಿಕದಲ್ಲಿ ಅದನ್ನು ಬಹಳಷ್ಟು ಪ್ರತಿಪಾದಿಸಿದಂತ ವ್ಯಕ್ತಿ ಹೇಳ್ತಾನೆ, ಒಳ್ಳೆ ಪತ್ರಕರ್ತನೆ ಬೇಕಾಗಿರೋ ಒಂದೇನಂತ ನಿಷ್ಪಕ್ಷಪಾತವಾಗಿ, ಮತ್ತೆ ಅವನಿಗೆ ದುರಾಸೆ ಇರಬಾರ್ದು, ಮತ್ತೆ ಅವನ ಕರಪ್ಷನ್ ಇರಬಾರ್ದು. ಮತ್ತೆ ಇದು ಮೂರು ಇಲ್ಲದಿದ್ರೆ ಅವನು ಆಗ್ತಾನೆ ಅಂತ. ಯಾವ್ದಾದ್ರು ಒಂದು ರೀತಿಯಲ್ಲಿ ನೀವು ಕರಪ್ಟ್ ಆಗ್ಬಿಟ್ಟ ಮೇಲೆ ಅಂತ ಹೇಳಿದ್ರೆ, ಒಬ್ಬನ ಪರ ಒಬ್ಬನ ವಿರೋಧ ಅಂತಾರೆ, ಅದು ಕರಪ್ಷನ್, ಮಾರಲ್ ಕರಪ್ಷನ್. ಹಂಗೆಲ್ಲ ಮಾಡೋ ಪತ್ರಿಕೋದ್ಯಮದಲ್ಲಿ ಇರಬಾರ್ದು. ಅದರರ್ಥ ಒಳ್ಳೆ ಈಗ ನನಗೆ ಕೆಲವರು ಒಳ್ಳೆ ಪತ್ರಕರ್ತರು, ಅವ್ರು ಕೆಲವೊಂದು ಪಕ್ಷಗಳನ್ನು ಇಷ್ಟಪಡಲ್ಲ, ಆದ್ರೂ ಕೂಡ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಅವ್ರು ಇಷ್ಟ ಇಲ್ದಿದ್ರು ಅವ್ರು ಅಂತ ಪತ್ರಿಕೆಗಳೆಲ್ಲ ಕೆಲಸ ಮಾಡಿದ್ದಾರೆ. ಆದ್ರೆ ಯಾವಾಗ ಪತ್ರಿಕೆಗಳು ಪತ್ರಕರ್ತರು ಕಾಂಪ್ರಮೈಸ್ ಆಗ್ಬಿಡ್ತಾರೆ, ಅದು ಬಹಳ ಕಷ್ಟ. ಆದ್ರೆ ನನಗನ್ನಿಸ್ತದೆ, ಈಗಂತೂ ನನ್ಗೆ ಖುಷಿ ಆಗ್ತದಮ್ಮ, ನಿಜವಾಗ್ಲೂ ನನಗನ್ನಿಸ್ತದೆ ಏನೋ ಬದಲಾವಣೆ ಆಗ್ತಾ ಇದೆ. ಈಗ ಉದಾಹರಣೆಗೆ ಈಗ ಯೂಟ್ಯೂಬರ್ಸು ಅವರೆಲ್ಲ ಏನ್ ಗವರ್ಮೆಂಟ್ ಎಲ್ಲ ಏನು ಕ್ರಮ ತೆಗೆದುಕೊಳ್ತದೆ ಅಂತ ಹೆದರ್ಸಿದ್ರು ಕೂಡ ಅವರು ಅಷ್ಟೊಂದು ಜೋರಾಗಿ ಪುನಃ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರು ನಿಜವಾಗ್ಲೂ ಜೈಲಿಗೆ ಹೋಗ್ತಕ್ಕಂಥ ಧೈರ್ಯ ತೋರಿಸಿದ್ರೆ ನನ್ಗನ್ಸೋದು ಅಂಥವ್ರಿಂದ ಏನೋ ಬದಲಾವಣೆ ಬರ್ಬೋದು. ಜೈಲಿಗೆ ಹಾಕೋದು ಅದು ವ್ಯವಸ್ಥೆಯ ಒಂದು ಧರ್ಮ. ಈಗ ನಾನು ಯಾವಾಗ್ಲೂ ಅನ್ನೋದು, ನೀವು ಬಸ್ಸಿಗೆ ಕಲ್ಲೊಡೆದ್ಮೇಲೆ ನೀವು ಓಡೋಗ್ಬಾರ್ದು, ಕಲ್ಲೊಡೆದ್ಮೇಲೆ ಅಲ್ಲಿ ನಿಂತ್ಕೋಬೇಕು. ನಾನೇ ಹೊಡೆದಿದ್ದು ಕಲ್ಲು ಅಂತ ಹೇಳ್ಬೇಕು. ಕರೆಕ್ಟ್ ಆಗಿದ್ರೆ ನೀವು ಕಲ್ಲೊಡೆಯೋ ಸಾಬರಿ ಯಾಕೆ? ನಿಮಗೆ ಏನಾದ್ರು ಒಂದು ಹೇಳ್ಬೇಕಾದ್ರೆ, ಹಿಂದೆ ಒಬ್ಬರು ಹೇಳಿದ್ರು, ನೀವು ಒದಿಲಿಕ್ಕೆ ಸಿದ್ಧವಾಗಿದ್ರೆ ನೀವು ಒದಿಸ್ಕೊಳ್ಳಿ ರೆಡಿ ಇರಬೇಕು. ಕರೆಕ್ಟ್. ಬರೀ ಓಡೋಗ್ಬಿಟ್ರೆ ಕರೆಕ್ಟಾ? ಆಗ ಮಾತ್ರ ಬದಲಾವಣೆ. ಹಿಂದೆ ಎಲ್ಲ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಆ ನಂತರ ಎಷ್ಟು ಜನ ಜೈಲಿಗೆ ಹೋಗಿಲ್ಲ. ಅದು ಏನಾಗಿದೆ ಅಂತಂದ್ರೆ, ಹಂಗೆ ಹೋಗತಕ್ಕಂಥವ್ರಿಗೆ ಈಗ ನೈತಿಕ ಬೆಂಬಲ ಸಿಗ್ತಾ ಇಲ್ಲ. ನನ್ನ ಪ್ರಕಾರ ಪತ್ರಿಕೋದ್ಯಮ ಸರಿ ಇದ್ರೆ ನಮ್ಮ ರಾಜಕಾರಣಿಗಳು ಸರಿ ಆಗ್ತಾರೆ, ನಮ್ಮ ವ್ಯವಸ್ಥೆಯೂ ಸರಿ ಆಗ್ತದೆ. ರಾಜಕಾರಣಿಗಳು ಬೇಕು ಒಳ್ಳೆ ಪತ್ರಿಕೋದ್ಯಮ. ಅವ್ರು ಗೊತ್ತು ಅಡ್ಜಸ್ಟ್ಮೆಂಟ್ ಆಗೋದ್ರಿಂದಲೇ ಅವರು ಗೌರವಿಸೋದಿಲ್ಲ. ನನ್ನ ಪ್ರಕಾರ ಈಗ ಉದಾಹರಣೆಗೆ ಅನೇಕ ಮಂದಿ ಸೀನಿಯರ್ ರಾಜಕಾರಣಿಗಳು, ಅವ್ರಿಗೆ ಪತ್ರಿಕೋದ್ಯಮದ ಬಗ್ಗೆ ಬಹಳ ಬೆಲೆ ಇದೆ.
ಆದ್ರೆ ಅವ್ರು ಯಾರನ್ನ ಗೌರವಿಸ್ತಾರೆ ಅವ್ರನ್ನ ಮಾತ್ರ ಗೌರವಿಸ್ತಾರೆ. ನೀವು ಒಂದು ಸಲ ಅವರಿಗೆ ದೌರ್ಬಲ್ಯ ತೋರಿಸ್ಕೊಟ್ಬಿಟ್ರು ನೆಕ್ಸ್ಟ್ ಸಿಗಲ್ಲ ನಿಮ್ಗೆ. ಯಾಕೆಂದ್ರೆ ನೀವು ನಾವು ಒಂದೇ ಅಂತ. ರಾಜಕೀಯಕ್ಕೆ ಮೀಡಿಯಾ ಹೆಂಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅನ್ಸುತ್ತೆ ಸರ್? ಫಸ್ಟ್ ಆಫ್ ಆಲ್ ಅಮ್ಮ, ಈ ರಾಜಕೀಯದ ವ್ಯವಸ್ಥೆಯ 4ನೇ ಅಂಗ ಅದೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಸಂವಿಧಾನದಲ್ಲಿ ಇಲ್ಲಮ್ಮ. ಸಂವಿಧಾನದಲ್ಲಿ ಇಲ್ಲ ಅದು. ಪತ್ರಿಕೋದ್ಯಮ ಅದು ಯಾಕೆ ಅಂತ ಹೇಳಿದ್ರೆ ಡೆಮೋಕ್ರಸಿಯ ಗೊತ್ತಾಯ್ತಲ್ಲ, ಎಕ್ಸಿಕ್ಯೂಟಿವ್ ಇದು ಪ್ರಜಾಪ್ರಭುತ್ವದ 4ನೇ ಅಂಗ. ಸಂವಿಧಾನದಲ್ಲಿ ಎಲ್ಲೂ ಪತ್ರಿಕೋದ್ಯಮದ ಬಗ್ಗೆ ಬರ್ತಾ ಇಲ್ಲ. ಸಂವಿಧಾನ ಓದ್ಕೋಬೇಕು ಪತ್ರಕರ್ತರು, ಆಯ್ತಾ? ಸಂವಿಧಾನದಲ್ಲಿ ಪತ್ರಕರ್ತರಿಗೆ ಏನು ಅಧಿಕಾರಗಳು ಅದು ಸಾಮಾನ್ಯ ವ್ಯಕ್ತಿ ಕೂಡ ವಾಕ್ ಸ್ವಾತಂತ್ರ್ಯ ಕೊಟ್ಟಿರೋದು ಜವಾಬ್ದಾರಿಯೊಂದಿಗೆ ಅಂತ ಅಷ್ಟೇ. ಏನು ವಿಶೇಷವಾಗಿ ಏನೂ ಇಲ್ಲಮ್ಮ. ಆದರೆ ಒಂದು ಪ್ರಜಾಪ್ರಭುತ್ವ ಚೆನ್ನಾಗಿ ಕೆಲಸ ಮಾಡಬೇಕಿದ್ರೆ, ಅದು ಸರಿಯಾಗಿ ಉಳಿಬೇಕಿದ್ರೆ, ಅದರಿಂದ ಏನಾದರೂ ಒಳ್ಳೇದಾಗಬೇಕಿದ್ರೆ ಅದೆಲ್ಲ ಆಗೋದು ಸರಿಯಾದ ಮಾಹಿತಿ ಇದ್ರೆ ಮಾತ್ರ. ಈಗ ನೀವು ಯಾರನ್ನಾದ್ರೂ ಆರಿಸ್ಬೇಕಿದ್ರೆ ಅವನ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೆ ಮಾತ್ರ ಅವ್ನ ಕಳ್ಳನೋ ಸುಳ್ಳನೋ ಒಳ್ಳೆಯವನೋ ಸಮರ್ಥನೋ ಅಂತೆಲ್ಲ ಗೊತ್ತಾಗೋದು. ಅದನ್ನ ಕೊಡ್ತಕ್ಕಂಥದ್ದು, ಆ ರೀತಿಯ ಒಂದು ಚಿಂತನೆಗೆ ಸಾಮಾನ್ಯ ಜನರನ್ನ ಒಡ್ಡತಕ್ಕಂಥದ್ದು ಪತ್ರಿಕೋದ್ಯಮ. ಆದ್ರಿಂದ ಈ ಒಂದು ಪ್ರಜಾತಂತ್ರ ಉಳಿಬೇಕಿದ್ರೆ ಪತ್ರಿಕೋದ್ಯಮ ಚೆನ್ನಾಗಿರ್ಬೇಕು. ಈ ದುಡ್ಡು ತಗೊಂಡು ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಕ್ಕಂಥ ಪತ್ರಿಕೋದ್ಯಮದಿಂದ ಯಾವ ರೀತಿ ಪ್ರಜಾಪ್ರಭುತ್ವ ಉಳಿತದೆ? ಇನ್ನೂ ಹಾಳಾಗ್ತದಷ್ಟೇ. ಪತ್ರಿಕೋದ್ಯಮ ನಿಂತ್ಕೊಂಡು ಗೆಲ್ಲಬಾರ್ದವನ್ನ ಗೆಲ್ಸ್ಬಿಟ್ರೆ, ಕರೆಕ್ಟಾ? ಯಾರು ಸರ್ಕಾರದಲ್ಲಿ ಇರಬಾರ್ದು ಅವನನ್ನ ಉಳಿಸ್ಬಿಟ್ರೆ, ಹಾಗಾದ್ರೆ ನೀವು ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ಕೊಂಡ್ಬಿಟ್ರೆ. ಇವಾಗ ರಾಜಕೀಯ ನಾಯಕರುಗಳೆಲ್ಲ ಅವ್ರವ್ರ ಪ್ರಚಾರಕ್ಕೋಸ್ಕರನೇ ಚಾನಲ್ಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಏನ್ ಬೇಕಾದ್ರೂ ಮಾಡ್ಬೋದು. ಅದ್ರ ಜನಕ್ಕೆ ಬುದ್ಧಿ ಹೇಳ್ಕೊಡೋರು ಯಾರು? ಜನಕ್ಕೆ ವಿವೇಚನೆ ಇದೆಯಮ್ಮ. ಆದ್ರೆ ಅಟ್ಲೀಸ್ಟ್ ಒಂದು 10ರಲ್ಲಿ 2 ಸರಿ ಇರ್ಬೇಕಲ್ಲ. ನೀವು ಓಪನ್ ಆಗಿ ನೀವು ಪ್ಯಾಂಫ್ಲೆಟ್ ಆಗೋಗ್ಬಿಟ್ರೆ, ಪ್ಯಾಂಫ್ಲೆಟ್ ಜರ್ನಲಿಸಮ್ ಅಂತ ಹೇಳ್ತಾರೆ, ನೀವೊಂದು ಕರಪತ್ರ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಈ ಟಿವಿ ಮಾಧ್ಯಮ ಅನ್ನೋದೆಲ್ಲ ಸ್ವಲ್ಪ ದೂರ ಆಗ್ಬಿಟ್ಟು ಈಗ ಒಂದು ಡಿಜಿಟಲ್ ಎರಾ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಟಿವಿ ಮುಂದೆ ಕುತ್ಕೊಂಡು ಟಿವಿ ನೋಡೋರ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ. ಇವಾಗೆಲ್ಲ ಮೊಬೈಲಲ್ಲೇ ನೋಡೋದು. ಸೊ ಆ ಒಂದು ಡಿಜಿಟಲ್ ಎರಾ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಒಂದು ಸ್ಟೇಜ್. ಸಾಮಾನ್ಯ ಮನುಷ್ಯನ ಕೈಗೆ ಈ ಮಾಹಿತಿಯನ್ನ ನಿರ್ವಹಿಸುವಂತ ಒಂದು ಅಧಿಕಾರ ಸಿಕ್ಕಿದೆ. ಅದ್ರಲ್ಲಿ ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅಂದ್ರೆ ಒಳ್ಳೆಯವರು ಅಥವಾ ಒಳ್ಳೇದು ಅಂತ ಅಂದ್ಬಿಟ್ರೆ ಯಾವುದರಿಂದ ಉಪಯುಕ್ತವೋ, ಯಾವುದರಿಂದ ಉತ್ತಮವಾಗ್ತದೋ, ಯಾವುದರಿಂದ ಬದಲಾವಣೆ ಆಗ್ತದೋ, ಯಾವುದರಿಂದ ಸಮಾಜಕ್ಕೆ, ಒಂದು ಜನಾಂಗಕ್ಕೆ ಅಥವಾ ಒಂದು ಪೀಳಿಗೆಗೆ ಒಳ್ಳೇದಾಗ್ತದೋ ಅಂಥದ್ದೆಲ್ಲ ಒಳ್ಳೇದು ಅಂತ ಹೇಳ್ಬೋದು. ಅಂಥದ್ದಾಗ್ತಕ್ಕಂಥ ಸಾಧ್ಯತೆ. ಅಂದ್ರೆ ಈ ಫೋನೇ ಹಿಡ್ಕೊಂಡು ನೀವೊಂದು ವಿಚಾರವನ್ನು ತುಂಬಾ ಜನ ಮಾತಾಡ್ತಾರಲ್ಲ. ಈಗ ನಾನು ಮೊನ್ನೆ ನೋಡ್ತಾ ಇದ್ದೆ, ಯಾವುದೋ ಬೆಂಗಳೂರಿನ ಬಗ್ಗೆ ಅದು ಇದು ಅಂತ ಯಾರೆಲ್ಲೋ ಬೈತಾ ಇರ್ತಾರೆ. ಮೊನ್ನೆ ಯಾರೊಬ್ಬ ಡೆಲ್ಲಿಯಿಂದ ಬಂದವನು ಇಳಿದ ತಕ್ಷಣನೇ ಅವನು ಒಂದು ವಿಡಿಯೋ ಮಾಡ್ಬಿಟ್ಟು ಅವ್ನು ಹೇಳ್ತಾ ಇದ್ದ, ನೋಡಿ ಬೆಂಗಳೂರು ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ, ನೋಡಿ ತುಂಬಾ ಜನ ಬೆಂಗಳೂರು ಇಳಿದ ತಕ್ಷಣ ಇದು ಟ್ರಾಫಿಕ್ ಅದು ಇದು ಅಂತಾರೆ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದೇನು. ಅದು ಹಿಂದೆ ಆಗ್ತಿರ್ಲಿ. ಈಗ ಎಲ್ರಿಗೂ ಒಂದು ಧ್ವನಿ ಇದೆ, ಎಲ್ಲರ ಧ್ವನಿಗೂ ಒಂದು ಶಕ್ತಿ ಸಿಗ್ತಾ ಇದೆ, ಗೊತ್ತಾಯ್ತಲ್ಲ. ಮತ್ತೆ ಆ ಧ್ವನಿಯಲ್ಲಿ ಆ ಶಕ್ತಿ ಇದ್ರೆ, ವಿಚಾರ ಇದ್ರೆ ನೋಡೋರನ್ನ ತಡಿಲಿಕ್ಕಾಗೋದಿಲ್ಲ. ಎಷ್ಟೇ ಈಗ ನೋಡಿ, ಈಗ ಮೊನ್ನೆ ಧರ್ಮಸ್ಥಳದ ವಿಚಾರದಲ್ಲಿ ಆಗಿರ್ಬೋದು, ಕೆಲವೊಂದು ಬೇರೆ ಬೇರೆ ವಿಚಾರಗಳಲ್ಲೂ ಆಗಿರ್ಬೋದು, ಈಗ ಕೋರ್ಟ್ಗಳು ನಿರ್ಬಂಧಗಳನ್ನ ತೆರವು ಮಾಡಿರ್ತಕ್ಕಂಥದ್ದು. ಅದರರ್ಥ ನಿಮಗೆ ಯಾರನ್ನಾದ್ರೂ ಹೀಯಾಳಿಸ್ಲಿಕ್ಕೆ ಅಥವಾ ನೀವು ಯಾರನ್ನಾದ್ರೂ ಕೀಳಾಗಿ ಕಾಣ್ಲಿಕ್ಕೆ ಅಧಿಕಾರ ಅಂತಲ್ಲ, ಅದಕ್ಕೆಲ್ಲ ಶಿಕ್ಷೆ ಆಗ್ಬೇಕು. ಆದ್ರೆ ಸತ್ಯ ಹೇಳಲಿಕ್ಕೆ ಅಥವಾ ನಿಜವಾದಂಥ ಜನರಲ್ಲಿ ಅರಿವನ್ನು ಮೂಡಿಸ್ಲಿಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ಟರೆ ಅದನ್ನ ತಡಿಲಿಕ್ಕೆ ಹೋಗ್ಬಾರ್ದು. ಸೊ ಇದೆಲ್ಲವೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಒಂದು ಇಂಡಿಕೇಟ್ ಮಾಡುತ್ತೆ ಅಂತಾನೆ. ಯಾಕಂದ್ರೆ ಇವಾಗ ಪೇಪರ್ ಇತ್ತು, ಟಿವಿ ಇತ್ತು, ಈಗ ಯೂಟ್ಯೂಬ್ ಡಿಜಿಟಲ್ ಸ್ಟಾರ್ಟ್ ಆಗಿದೆ. ಇಲ್ಲ, ಹಿಂದಿನಿಂದಲೂ ಹಂಗೇನೆ ಅಲ್ವಾ. ಯಾಕೆಂತಂದ್ರೆ ಯಾವ ಪೇಪರ್ ಇದ್ದಾಗಲೂ ಕೂಡ ಮಾತಾಡೋರು ಇದ್ರು ಜನ. ಆದ್ರೆ ಈಗೇನಾಗಿದೆ ಅಂತಂದ್ರೆ ಜನ ತಮ್ಮ ಮಾತಾಡೋದನ್ನ ತುಂಬಾ ಜನ ತಲುಪಿಸ್ಲಿಕ್ಕೆ ಆಗ್ತಾ ಇದೆ. ಆಗ್ಲೂ ಮಾತಾಡ್ತಿದ್ರು, ಕರೆಕ್ಟಾ? ಟಿವಿ ಇದ್ದಾಗಲೂ ಜನ ಮಾತಾಡ್ತಿದ್ರು. ಎಲ್ಲದಕ್ಕಿಂತ ವರ್ಡ್ ಆಫ್ ಮೌತ್ ವಾಸ್ ಮೋಸ್ಟ್ ಪವರ್ಫುಲ್. ಜನಾಭಿಪ್ರಾಯ ಎಲ್ಲದಕ್ಕಿಂತ ಪ್ರಮುಖವಾಗಿದ್ದಲ್ವಾ. ಆದ್ರೆ
ಆಗ್ಲೂ ಮಾತಾಡಿ ಈಗ ಅದು ಆಂಪ್ಲಿಫೈ ಆಗ್ತಾ ಇದೆ, ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತಿದೆ ಅಷ್ಟೇ. ಅಂದ್ರೆ ಡೆವಲಪ್ಮೆಂಟ್ ಅಂತಲ್ಲ, ಇದೊಂದು ಇನ್ನೊಂದು ಆಯಾಮ. ಟಿವಿ, ಟೆಲಿವಿಷನ್ ಇದರಲ್ಲೆಲ್ಲದರಲ್ಲೂ ವರ್ಕ್ ಮಾಡಿದ ಈಗ KPCC ಅಧ್ಯಕ್ಷರ ರಾಜಕೀಯ ಮತ್ತೆ ಮಾಧ್ಯಮ ಕಾರ್ಯದರ್ಶಿ ಆಗಿರುವಂತದ್ದು, ಇದ್ರ ಬಗ್ಗೆ ಮಾತನಾಡೋದಾದ್ರೆ ಹೇಗೆ ಸರ್? ಯಾಕಂದ್ರೆ ನೀವು ಕಾಂಗ್ರೆಸ್ಗೆ ಜಾಯಿನ್ ಆದಾಗ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪತ್ರಕರ್ತರು ಹಿಂಗೆ ಕಾಂಗ್ರೆಸ್ಗೆ ಜಾಯಿನ್ ಆಗಿದ್ದಾರೆ, ಅಂಡ್ DK ಶಿವಕುಮಾರ್ ಅವ್ರಿಗೆ ನೀವು ಕ್ಲೋಸ್ ಇದ್ದೀರಾ ಅಂತಾನು ಕೂಡ ಇದೆಲ್ಲ ಒಂದು ಡಿಸ್ಕಷನ್ ಆಯ್ತು. ಇದ್ರ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಾ ನೀವು? ಏನು ಅಂತ ಹೇಳಿದ್ರೆ DK ಶಿವಕುಮಾರ್ ಅವ್ರನ್ನ ಸುಮಾರು 25 ವರ್ಷದಿಂದ ಆತ್ಮೀಯವಾಗಿ, ಅದಕ್ಕಿಂತ ಮೊದಲಿಂದಲೂ ಒಬ್ಬ ರಾಜಕಾರಣಿಯ ಗೊತ್ತು ಇತ್ತು. ಅವ್ರಿಗೆ ನನ್ನನ್ನು ಒಬ್ಬ ಪತ್ರಕರ್ತನಾಗೋ ಅಥವಾ ಒಬ್ಬ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತೀನಿ. ಯಾಕೆಂದ್ರೆ ಅವ್ರನ್ನ ಭೇಟಿ ಮಾಡಿದಾಗ ನಾನು ಆಗ್ಲೇ ನಾನೊಂದು ಬಹಳ ಜನಪ್ರಿಯತೆ ಕಂಡಿದ್ದೆ. ಆದ್ರಿಂದ ನಾನೇನು ಅವರನ್ನ ಕಾಣುವಾಗ ಮೊದಲನೇ ಬಾರಿಗೆ ನಾನೇನು ಅಪೇಪಾರಿಯಾಗಿ ಎಲ್ಲೋ ಇದ್ದಂಥವನಲ್ಲ. ಆದ್ರಿಂದ ಅವ್ರು ಬಹಳ ನನಗೆ ಮೊದಲನೇ ಬಾರಿಯೇ ನನಗೆ ಗೌರವ ಕೊಟ್ಟು ಬಹಳ ಪ್ರೀತಿಯಿಂದ ಮಾತಾಡಿಸಿ, ಅದೇ ನನಗೆ ಬಹಳ ಅವ್ರ ಬಗ್ಗೆ ಇಷ್ಟ ಆಗಿದೆ. 1999 ಎಲ್ಲೋ ಒಂದು ಕಡೆ ಅದಾದ ನಂತರ ಅವ್ರನ್ನಾಗ ಭೇಟಿ ಮಾಡ್ತೀನಿ. ಮತ್ತೆ 2000 ಬಹಳಷ್ಟು ಭೇಟಿ ಮಾಡಿದ್ವಿ. ಯಾವತ್ತೂ ಕೂಡ ಏನು ವ್ಯಾವಹಾರಿಕವಾಗಿ ಆಗಿರ್ಬೋದು ಆದ್ರೆ ಆಗ ನಾನು ಅವ್ರು ಕೇಳಿದ್ರು ಕೇಳದಿದ್ರು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೆ. ಮತ್ತೆ ಅವರಲ್ಲಿ ಬಹಳ ಒಂದು ಒಳ್ಳೆಯ ಗುಣ ಏನು ಅಂತ ಹೇಳಿದ್ರೆ, ಅವ್ರಿಗೆ ಕಲಿಯುವಂತ ಒಂದು ಆಸಕ್ತಿ ಇದೆ. ಈಗ ಕಲೀಲಿಕ್ಕೆ ಅವ್ರಿಗೆ ಸಮಯ ಇರಲಿಕ್ಕಿಲ್ಲ. ನನ್ನ ಪ್ರಕಾರ ಈಸ್ ಅ ಗ್ರೇಟ್ ಸ್ಟೂಡೆಂಟ್. ಅವರಿಗೆ ಕಲಿಯುವಂತ ಉತ್ಕಟವಾಗಿರ್ತಕ್ಕಂಥ ಒಂದು ಆಸಕ್ತಿ ಅವರಿಗೆ. ಮತ್ತೆ ಅವರಿಗೆ ಜ್ಞಾನದ ಬಗ್ಗೆ ಕೂಡ ಬಹಳ ಬಹಳ ದೊಡ್ಡ ರೀತಿಯ ಗೌರವ. ಅಧ್ಯಾತ್ಮದಲ್ಲಿ ಅದು ಅನೇಕ ಮಂದಿಗೆ ಗೊತ್ತಿರ್ಲಿಕ್ಕೆ. ನಾನು ಬಹಳಷ್ಟು ಸಲ ನಾನು ತಮಾಷೆ ಮಾಡ್ತಿರ್ತೀನಿ, ನೀವೆಲ್ಲಾದ್ರೂ ರಾಜಕಾರಣಿ ಆಗಿಲ್ಲದಿದ್ರೆ ನೀವು ಬಹುಶಃ ನೀವು ದೊಡ್ಡ ಸ್ವಾಮೀಜಿ ಆಗ್ತೀರಿ ಅಂತ ಹೇಳಿದ್ದೀನಿ ನಾನು ಅವರಿಗೆ. ನಂತರ ಅಷ್ಟೇ, ಯಾಕಂದ್ರೆ ಅವರಿಗೆ ಅಧ್ಯಾತ್ಮದಲ್ಲಿ ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ ಇದೆಯಲ್ಲ, ಅದು ಅವ್ರಿಗೆ ಅವರ ಒಳಗೆ ವ್ಯಾವಹಾರಿಕವಾಗಿ ಅವರು ಮಾಡ್ತಿರ್ತಕ್ಕಂಥದ್ದೆಲ್ಲ ಅದು ರಾಜಕೀಯವಾಗಿರ್ಬೋದು ಅಥವಾ ವಾಸ್ತವದಲ್ಲಿ ನಾವು ಈ ಒಂದು ಮರ್ತ್ಯಲೋಕದಲ್ಲಿ ಬದುಕಬೇಕಿದ್ರೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಅವರು ಒಂದಷ್ಟು ಎಲ್ಲವನ್ನು ಅಚ್ಚುಕಟ್ಟು ಮಾಡ್ಕೋತಿದ್ದಾರೋ ಗೊತ್ತಿಲ್ಲ. ಅದವ್ರ ಜಾಣತನ ಆಗಿರ್ಬೋದು. ಆದರೆ ಅವರ ಒಳಗೆ ಒಬ್ಬ ಬಹಳ ಒಳ್ಳೆ ವ್ಯಕ್ತಿ ಇದ್ದಾನೆ. ಮತ್ತೆ ಬಹಳ ದೊಡ್ಡ ಪಾಪ ಪ್ರಜ್ಞೆ ಅವ್ರಿಗೆ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದರ ಬಗ್ಗೆ ಅವ್ರಿಗೆ ಬಹಳ ದೊಡ್ಡ ಪಾಪ ಪ್ರಜ್ಞೆ ಅಂತಂದ್ರೆ, ನನ್ನಿಂದ ನೋವಾಗಬಾರದು. ಆ ಕಾರಣದಿಂದಲೇ ಅನೇಕ ಬಾರಿ ಅವ್ರು ಮಾಡಬೇಕಿದ್ರು ಕೂಡ ಕೆಲವೊಮ್ಮೆ ಅವರು ಬೇಸರ ಮಾಡೋದಿಲ್ಲ. ಮತ್ತೆ ಅಪ್ಪಿ ತಪ್ಪಿ ಯಾರಿಗಾದ್ರೂ ಬೇಸರ ಮಾಡಿದ್ರು ಕೂಡ ಅದ್ರ ಬಗ್ಗೆ ವಿಷಾದ ಇರ್ತದೆ ಅವರಿಗೆ. ಮತ್ತೆ ಅವರಿಗೆ ದೇವರ ಬಗ್ಗೆ, ನನಗೆ ಅವರು ದೇವರು ದೇವಸ್ಥಾನಗಳು ಇಂತೆಲ್ಲದರ ಬಗ್ಗೆ ಆಸಕ್ತಿ ತೋರಿಸಿದಾಗ ಅದು ಕೆಲವರಿಗೆ ತೋರ್ಪಡಿಕೆ ಅಂತ ಅನ್ಸಿದ್ರು ಕೂಡ ಹೊರಗಿನಿಂದ, ನನಗೆ ಅದು ಬರೀ ಅದೊಂದು ಆಯಾಮ ಅಷ್ಟೇ. ಅವರು ನಿಜವಾಗ್ಲೂ ಕೂಡ ಅವರಿಗೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ಅಂತ ಹೇಳಿದ್ರೆ, ಬದುಕು, ಸಂಬಂಧಗಳು, ಮನುಷ್ಯನ ಜೀವನ, ಕ್ಷಣಿಕತೆ, ಅನಿಶ್ಚಿತತೆ ಇಂಥದ್ದರ ಬಗ್ಗೆ ಅವ್ರು ಭಾಳ ಯೋಚನೆ ಮಾಡ್ತಾರೆ ಅವರು. ಆದ್ರಿಂದಲೇ ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಭಾಳ ಸರಳ ಜೀವಿಯಮ್ಮ. ನೋಡಿ, ಅವರು ನಾನು ಒಂದ್ಸಲ ಎಲ್ಲ ಅವ್ರ ಜೊತೆ ಬರ್ತಿದ್ದಾಗ ಎಲ್ಲಿಂದ ಒಂದು ಕಡೆ ನಾನು ಕಾಫಿ ಕುಡಿಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಎಲ್ಲೋ ಅವ್ರು ಕನಕಪುರದ ಆ ಕಡೆ ಒಂದು ಸಣ್ಣ ಒಂದು ಹೋಟೆಲ್, ಅಲ್ಲಿ ಲೈಟ್ ಕೂಡ ಇರಲಿಲ್ಲ. ಇಲ್ಲಿ ನನ್ನ ತಂದೆ ಕಾಫಿ ಕುಡಿತಾ ಇದ್ರು ಅಂತ ಹೇಳ್ಕೊಂಡು ಅಲ್ಲಿ ನಾನು ಕರ್ಕೊಂಡೋಗಿ ಅವ್ರು ಹೋಗಿದ್ದಕ್ಕೆ ಅಲ್ಲಿ ಏನೋ ವೈರೆಲ್ಲ ಎಳೆದು ಒಂದು ಬಲ್ಬ್ ಎಲ್ಲ ಹಾಕಿ ಕಾಫಿ ಕೊಟ್ಟರು. ಯಾಕೆ ಈ ಲೋಟದಲ್ಲಿ ಕೊಟ್ಟೆ, ಯಾಕೆ ಇಲ್ಲಿ ಕೂರಿಸಿದ್ಯಾ? ಅವರು ಬೇಕಾದ್ರೆ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ, ಇಲ್ಲ ಬೆಂಜಲ್ಲಿ ಕರ್ಕೊಂಡೋಗಿ ಅದೇ ರೀತಿ ಬರ್ತಾರೆ. ನೆಲದಲ್ಲಿ ಕೂರಿಸಿ ಓಕೆ, ಸಿಂಹಾಸನದಲ್ಲಿ ಕೊಡಿ. ನಾನು ಸತ್ಯ ಹೇಳಬೇಕು ಅಂತಂದರೆ ಸಿಂಹಾಸನ ಕೂರ್ಲಿಕ್ಕೆ ಇಷ್ಟ ಇರಲಿಕ್ಕಿಲ್ಲ ಅಂತಂದರೆ ಆಡಂಬರಕ್ಕೆ. ಒಮ್ಮೆ ನಾನು ಯಾರೋ ಒಬ್ಬರು ಒಳ್ಳೆ ಮರದ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಗೊಂದು ಚೇರ್ ಕೊಡ್ಬೇಕಂತ, ಆಯಿತು ಮಾಡಲಿ. ನಾನಂದರೆ ಅದೆಲ್ಲ ಸಿಂಹ ಥರ ಎಲ್ಲ ಮಾಡ್ತಾರೆ, ಚಿಚಿ ಬೇಡ ಅಂತ ಅವ್ರು ಹೇಳಿದ್ರ. ಮತ್ತೆ ನಿಮ್ಗೆ ಗೊತ್ತಾ ಇನ್ನೊಂದು, ಇಷ್ಟೆಲ್ಲ ಅವ್ರ ಕಾಲೇಜು ಗಿಲೇಜ್ ಎಲ್ಲ ಇದೆಲ್ಲ, ಅನೇಕ ಮಂದಿ ರಾಜಕಾರಣಿಗಳು ಅವ್ರ ಹೆಸರು ಇಟ್ಕೋತಾರೆ. ಇವ್ರು ಇಟ್ಕೊಂಡಿದಾರ? ಅವ್ರ ಕಾಲೇಜಿಗೆ ಅವ್ರ ಹೆಸರು ಇದೆಯಾ? ಅವ್ರು ಯಾವುದಾದ್ರು ಅವರ ಟ್ರಸ್ಟ್ಗೆ ಹೋಗಿದ್ದಕ್ಕೆ ಅವ್ರ ಹೆಸರು ಅವ್ರಿಗೆ ಇಷ್ಟ ಇಲ್ಲ. ಅದೆಲ್ಲ ಅವರಿಗೆ ಈ ಉತ್ಕಟವಾಗಿರ್ತಕ್ಕಂಥ ಒಂದು ಆಸೆ ಇದೆ. ಏನು ಅಂತ ಹೇಳಿದ್ರೆ,
ನಾನು ಇನ್ನೊಂದು ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಅನೇಕ ವಿಚಾರಗಳಿರೋದ್ರಿಂದ ಕೆಲವೊಮ್ಮೆ ಆ ಸ್ಪಷ್ಟತೆ ಜನರು ಕಾಣಿಸ್ಲಿಕ್ಕಿಲ್ಲ. ಆದರೆ ಅವರಿಗೆ ಏನು ಒಳ್ಳೇದು ಮಾಡಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೆ ದೇವರ ಕೃಪೆ ಇದೆ. ನೋಡಿ, ಯಾರು ಬೇಕಾದ್ರೆ ಏನು ಬೇಕಾದ್ರೂ ಹೇಳ್ಬೋದು. ಇಷ್ಟು ವರ್ಷಗಳ ಕಾಲ ಅನೇಕ ಇಲಾಖೆಗಳನ್ನು ನಡೆಸಿದ್ದಾರೆ. ಯಾವ ಇಲಾಖೆಯಲ್ಲಿ ಸ್ಕ್ಯಾಮ್ ನಡೆದಿದೆ? ಅವ್ರ ಮೇಲೆ ಯಾವ ಇಲಾಖೆಯಲ್ಲಿ, ಅವರ ಇಲಾಖೆಯಲ್ಲಿ ಯಾವುದು ಏನಾದರೂ ಕೇಸ್ ಇದೆಯಾ? ಏನು ಇವತ್ತು ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ಒಂದು ಸಣ್ಣ ಪುಟ್ಟಕ್ಕೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಅಲ್ವಾ. ಮತ್ತೆ ನನಗೇನು ಖುಷಿ ಆಗೋದು ಅಂತ ಹೇಳಿದ್ರೆ, ಅವ್ರಿಗೊಂದು ಯಾವುದೇ ಒಂದು ಒಳ್ಳೆ ವಿಚಾರ ಹೇಳಿದ್ರೆ ಅವ್ರು ನಿಜವಾಗ್ಲೂ ಖುಷಿ ಪಡ್ತಾರೆ. ಈಗ ಯಾವುದಾದ್ರು ಒಂದು ಧಾರ್ಮಿಕ ವಿಚಾರ ಹೇಳಿ, ಯಾವುದಾದ್ರು ಪುರಾಣ ಪುಣ್ಯ ಕಥೆ ಹೇಳಿ, ಖುಷಿ. ಈಗ ಅವ್ರಿಗೆ ಮೃಷ್ಟಾನ್ನ ಭೋಜನ ಕೊಟ್ಟರು ಅಷ್ಟು ಖುಷಿಯಾಗಿ. ಈಗ ನೋಡಿ, ಎಷ್ಟೋ ವರ್ಷ ಆಯಿತು ಅವರು ಮಾಂಸಾಹಾರ ಮಾಡದೆ ಬಹಳ ನಿಷ್ಠೆಯಿಂದ ಪೂಜೆ ಪುನಸ್ಕಾರ ಮಾಡ್ತಾರೆ. ನಾನ್ ವೆಜ್ ತಿನ್ನಲ್ವಾ ಸರ್ ಅವ್ರಿಗೆ? ಬಹಳ ವರ್ಷ ಆಯಿತು. ವ್ರತ ಮಾಡ್ತಾ ಇದ್ದಾರೆ. ಈಗ ರಾಜಕಾರಣಕ್ಕೆ ಬಂದ, ಈಗ ಹಿಂದೆಲ್ಲ ಬೇರೆಯವರೆಲ್ಲ ನಾನು ಸನ್ಯಾಸಿ ಅಲ್ಲ, ನನಗೂ ಆಸೆ ಇದೆ ಅನ್ನತಕ್ಕಂಥದ್ದು ಅಂತ. ಆದರೆ ಸುಮಾರು 18-20 ವರ್ಷದಿಂದಲೇ ರಾಜಕಾರಣದಲ್ಲಿ ಸತ್ಯ ಹೇಳಬೇಕು ಅಂತಂದರೆ, ಅವರು ಸ್ಕೂಲಲ್ಲೇ ಅವರು ಲೀಡರ್ ಆಗ್ಲಿಕ್ಕೆ ಹೊರಟವರು. ಸ್ಕೂಲಲ್ಲಿ ಎಲೆಕ್ಷನ್ ನಿಂತು ಸೋತು ಗೆದ್ದು ಮಾಡಿ ಆಗ್ಲೇ ಜನನಾಯಕ ಆಗಬೇಕು ಅಂತ ಆಸೆ ಪಟ್ಟರು. ಇವತ್ತಲ್ಲ, ಇನ್ನೊಂದು ತಲೆಯಲ್ಲಿ ಜನ ಇಟ್ಕೋಬೇಕು. ಒಬ್ಬ ವ್ಯಕ್ತಿ ಸುಮಾರು 34 ವರ್ಷಗಳ ಕಾಲ MLA ಆಗಿದ್ದು, ಆತನಿಗೆ ತನ್ನ ಒಂದು, ಈಗ ಅನೇಕ ಮಂದಿ 27-28 ವರ್ಷಕ್ಕೆಲ್ಲ ಅವರು ಇನ್ನೂ ಕೂಡ ಅಪ್ಪ ಅಮ್ಮನ ದುಡ್ಡಲ್ಲಿ ಅಥವಾ ದುಬಾಲ್ ಬಿಟ್ಕೊಂಡು ಅಲ್ವಾ, ಇನ್ನೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ತಿರುಗಾಡ್ತಾರೆ. ಆ ವಯಸ್ಸಿನಿಂದಲೇ MLA ಆಗಿದ್ದು ಇವತ್ತಿನ ತನಕ ಅವರಿಗೆ MLA ಅಲ್ಲದಿರೋದು ಏನು ಅಂತಲೇ ಗೊತ್ತಿಲ್ಲ. ನೀವು ಯೋಚನೆ ಮಾಡಬೇಕು, ಅವ್ರಿಗೆ ಅವ್ರು ಹಂಗಾಡ್ತಾರೆ ಹಿಂಗಾಡ್ತಾರೆ ಅದು ಇದು ಅಂತಲ್ಲ, ಅವರಿಗೆ ಬೇರೆ ಗೊತ್ತಿಲ್ಲ. ಅವರಿಗೆ ಸಾಮಾನ್ಯ ವ್ಯಕ್ತಿಯಾಗಿದ್ದು ಗೊತ್ತೇ ಇಲ್ಲ. ಅದರಲ್ಲೂ ಕೂಡ ಅವ್ರು ಇಷ್ಟ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ವಿಚಾರ. ರಾಜಕೀಯದಲ್ಲಿ ಅವರು ಯಾಕೆ ತುಂಬಾ ಸ್ಟ್ರಾಂಗ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ರಾಜಕೀಯ ಅವ್ರಿಗೆ ಗೊತ್ತಿರುವಷ್ಟು ನನ್ನ ಪ್ರಕಾರ ಯಾರು ಗೊತ್ತಿಲ್ಲ. ಅಂದ್ರೆ ಅವರಿಗೆ ಕೆಲವೊಮ್ಮೆ ಏನೋ ಬಿಸಿ ಇದ್ರೆ ಬೆಣ್ಣೆ ಕರಗ್ತದೆ, ಅಥವಾ ಬೆಣ್ಣೆ ಸವರಿದ್ರೆ ಇವರು ಕರಗ್ತಾರೆ ಅಂತೆಲ್ಲ ಅವರಿಗೆ ಗೊತ್ತಿರ್ತದೆ. ಮತ್ತೆ ಅವ್ರು ಯಾವತ್ತೂ ಕೂಡ ಈ ಡಸಂಟ್ ಬಿಲೀವ್ ಇನ್ ವೈಲೆನ್ಸ್ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ಅವ್ರನ್ನ ಬಹಳ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ಹೇಳೋದೇನು ಅಂತಂದ್ರೆ ಬಹಳ ಮೃದು ಅಂತ. ಬರೀ ಹೊರಗೆ ನೋಡಿದಾಗ ಕೆಲವರು ಅನ್ಕೋತಾರೆ ಅದೇನು ಅಂತೆಲ್ಲ ತಲೆಯಲ್ಲಿ ಏನೋ. ಕೆಲವೊಮ್ಮೆ ನೋಡಿದಾಗ ಜನರಿಗೆ ಅವ್ರೆಲ್ಲೋ ನೋಡ್ತಾ ಇರ್ತಾರೆ, ಏನೋ ಯೋಚನೆ ಮಾಡ್ತಿರ್ತಾರೆ. ಈಗ ನೋಡಿ, ತಪ್ಪು ಕಂಡಿರೋರಿಗೆ ಈಗ ನಮ್ಮ ಕಡೆ ಒಂದು ಹೇಳ್ತಾರೆ ಮನುಷ್ಯನಲ್ಲಿ. ಈಗ ನಾನೀಗ ಬೆಂಗಳೂರ ಬಗ್ಗೆನೇ ನಾ ಹೇಳೋದು, ಇವ್ರು ಬಂದ ಮೇಲೆ ಎಷ್ಟೋ ನಡೀತಾ ಇದೆ. ಜನಕ್ಕೆ ಕಾಣೋದು ಬರೀ ರೋಡ್ ಇಲ್ಲ ಇನ್ನೊಂದಿಲ್ಲ ಅಂತ. ರೋಡು ಫುಟ್ಪಾತ್ ರಿಪೇರಿ ಮಾಡ್ತಕ್ಕಂಥದ್ದು ಓವರ್ ನೈಟ್ ಆಗತಕ್ಕಂಥದ್ದಲ್ಲ. ಹೌದು. ಆದರೆ ಆ ರೋಡನ್ನು ಮಾತ್ರ ಮಾಡ್ಕೊಂಡು ಬೇರೇನು ಮಾಡಬಾರ್ದು ಅಂತೇನಿಲ್ಲ. ಹಾಗಾದ್ರೆ ಇನ್ನೂ ಒಂದು, ಈಗ ಬುಲೆಟ್ ಟ್ರೈನ್ ಮಾಡಿದ್ರು ಮೋದಿ, ಆಗ ಅದು ವೇಸ್ಟ್ ಅಲ್ವಾ? 1 ಲಕ್ಷ ಕೋಟಿ. ಅದರಲ್ಲಿ ನೀವು ಹೋಗ್ತೀರಾ? ಬಡವರು ಹೋಗ್ತಾರಾ? ಎಲ್ಲ ಶ್ರೀಮಂತರು ಬರ್ತಾರೆ, ಅಥವಾ ಬುಲೆಟ್ ಟ್ರೈನ್ ಬರ್ತಕ್ಕಂಥವ್ರು ಬರ್ತಾರೆ. ಕರೆಕ್ಟಾ? ಅದೆಲ್ಲ ಅಷ್ಟು ಮರ ಕಡಿದ್ರು ಬುಲೆಟ್ ಟ್ರೈನಿಗೆ, ಅದೆಲ್ಲ ಇದಲ್ಲ ಅಂತಂದ್ರೆ ನಷ್ಟ ಆಗೋದಿಲ್ಲ. DK ಶಿವಕುಮಾರ್ ಏನೋ ಮಾಡ್ಲಿಕ್ಕೆ ಕೊಟ್ರೆ ಮಾತ್ರ ಅದು ನಷ್ಟ ಆಗ್ತದೆ. ಇಲ್ಲ, ಎಲ್ಲರೂ ನನ್ನ ಪ್ರಕಾರ ಎಲ್ಲಾ ರಾಜಕಾರಣಿಗಳು ಕೂಡ ಒಳ್ಳೇದು ಮಾಡ್ಬೇಕು ಅಂತಲೇ ಇರೋದು. ಈಗ BJP-ಯವರು ಎಲ್ಲ ಕೆಟ್ಟದೇ ಮಾಡ್ತಾರೆ ಅಂತ ಯಾರು ಒಪ್ಕೊಳ್ಳೋದು? ಕರೆಕ್ಟಾ? ಈಗ ಕಾಂಗ್ರೆಸ್ ಅವರು ಅಯ್ಯೋ ಬರೀ ಕೆಟ್ಟ, ಯಾಕೆ ಮಾಡ್ತಾರೆ ಕೆಟ್ಟ? ತಲೆ ಹಾಳಾಗಿರ್ಬೇಕಷ್ಟೇ. ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರು ಕೆಟ್ಟದ್ದು ಮಾಡ್ಕೊಂಡು ಕೆಟ್ಟ ಹೆಸರು ತಗೊಳ್ಳಿಕ್ಕೋಗಿಂತ ಸರಿಯಾದ ವರ್ಡ್ ತಿಕ್ಕಲ ಅಲ್ವಾ? ಯಾರು ಕೂಡ ಕೆಟ್ಟ ಹೆಸರು ತಗೋಬೇಕು ಅಂತ ಇರಲ್ಲ. ಕೆಲವೊಮ್ಮೆ ಅದು ಸರಿಯಾಗಿ ಅದನ್ನ ಪ್ರಸ್ತುತಪಡಿಸ್ಲಿಕ್ಕಾಗದೆ ಅದರಲ್ಲಿ ಸ್ವಲ್ಪ ಗೊಂದಲಗಳಾಗ್ಬೋದು. ಅದರಿಂದ ರಾಜಕಾರಣದಲ್ಲಿ ಇದ್ದವ್ರಿಗೆ ಒಳ್ಳೆ ಹೆಸರು ತಗೋಬೇಕು ಅಂತಕ್ಕಂಥ ಆಸೆ ಇದ್ದೇ ಇರ್ತದೆ. ಆಸೆ ಇರೋದು. BJP ಅವ್ರ ಯೋಚನೆ ಏನು ಅಂತ ಹೇಳಿದ್ರೆ, ಈ ಭಾವನೆಗಳೆಲ್ಲ ಅವ್ರದ್ದು ಮಾತ್ರ ಅಂತ. ಧರ್ಮ, ದೇವರು ಅದೆಲ್ಲ ಬರೀ ಅವ್ರದ್ದು. ನಾವು ಅಂತಂದ್ರೆ ನಮಗೆಲ್ಲ ಇದೇ ಇಲ್ಲ, ಏನು ಮನುಷ್ಯತ್ವವೇ ಇಲ್ಲ ಅಂತನ್ನುವಂಥ. ಹೇಳ್ತೀನಿ, ಅಲ್ಲೂ ಕೂಡ ಎಷ್ಟೋ ಜನ ಒಳ್ಳೆಯವರಿದ್ದಾರೆ. ಈಗ ಆ ಪಕ್ಷದಿಂದ ಬಂದಿರತಕ್ಕಂಥವ್ರು. ಕೆಲವೊಮ್ಮೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ಯಾಕೆ? ಏನೊಂದು ವ್ಯಾಪಾರ ಮಾಡ್ಕೊಳ್ಳಿಕ್ಕ, ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಇಲ್ವಲ್ಲ, ದೇಶಕ್ಕಾಗಿ ಅಲ್ವಾ? ಸ್ವಾತಂತ್ರ್ಯ ಸಿಗುವಂತ ಗ್ಯಾರಂಟಿನೇ ಇರಲಿಲ್ಲ. ಆ ಟೈಮಲ್ಲಿ ಕಾಂಗ್ರೆಸ್ ಯಾತಕ ಹುಟ್ಟಿತು?
ಅಷ್ಟೊಂದು ಜನ ಯಾತಕ್ಕಾಗಿ ಇದು ಮಾಡಿದ್ರು ಅಲ್ವಾ? ಕರೆಕ್ಟ್. ಆಗ ಬಿಜೆಪಿ ಇತ್ತ, ಇಲ್ಲಪ್ಪ ನಾವು ಬಿಜೆಪಿನ ಸೋಲಿಸ್ಬೇಕು ತಿಳ್ಕೊಂಡೆ ಕಾಂಗ್ರೆಸ್ ಹುಟ್ಟುತ್ತಾ? ಇವಾಗ ಡಿ ಕೆ ಶಿವಕುಮಾರ್ ಸರ್ದು ನಿಮ್ದು ಫ್ರೆಂಡ್ಶಿಪ್ಪು ಒಂದು 25 ವರ್ಷದ ಫ್ರೆಂಡ್ಶಿಪ್ ಸರ್, ನೀವು ಪರಿಚಯ ಆಗಿ. ಸೊ ನಿಮ್ಗೆ ಫಸ್ಟ್ ಡೇ ನೀವು ಅವ್ರನ್ನ ಮೀಟ್ ಮಾಡಿದ್ದ ಇನ್ಸಿಡೆಂಟ್ ಯಾವಾಗ್ಲೂ ಕೂಡ ಈಗಲೂ ಕೂಡ ಅವರು ಒಳ್ಳೆ ಮೂಡಲ್ಲಿದ್ದಾಗ ಗೌರವ ಕೊಡೋದೇ ಆಗಿರ್ಬೋದು, ನನ್ನ ಬಗ್ಗೆ ಕಾಳಜಿ ತೋರಿಸೋದೇ ಆಗಿರ್ಬೋದು, ಅದರಲ್ಲಿ ನನಗೆ ಕಿಂಚಿತ್ತೂ ಕೂಡ ವ್ಯತ್ಯಾಸ ಕಂಡಿಲ್ಲ ಅವರು ಇದಾದ್ಮೇಲೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅಧಿಕಾರ ಇಲ್ಲದಿದ್ದಾಗ ಬೇರೆ ಇದ್ದಾಗ ನಿಮಗೆ ಸಮಯ ಜಾಸ್ತಿ ಇರ್ತದೆ, ಅದು ಬೇರೆ. ಈಗಲೂ ಕೂಡ ಒಂದು ಅನೇಕ ವಿಚಾರಗಳನ್ನು ಅವ್ರಿಗೆ ನೇರವಾಗಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ ನನಗೂ ಇದೆ, ಅವರು ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಪೋಷಿಸಿದ್ದಾರೆ. ಅದು ಬಹಳ ದೊಡ್ಡ ವಿಚಾರ. ಮತ್ತೆ ಅವ್ರಿಗೆ ಗೊತ್ತು ನಾನು ಯಾತಕ್ಕಾಗಿ ಹೇಳ್ತೀನಿ ಅನ್ನೋದು. ಮತ್ತೆ ನಾನು ಬಂದಿದ್ದು ಕೂಡ ಅವರಿಂದಲೇ, ಅವ್ರು ಕರೆದೆ. ಅದು ನನಗೆ 2002 ಇಂದ ಕರೀತೀನಿ. ವರ್ಬ್ ಬ್ಯಾಟಲ್ ಅನ್ನೋ ಅದ್ಭುತ ಸಂಸ್ಥೆಯನ್ನ ಕಟ್ಟಿ, ಅದನ್ನ ಯಾಕೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತು ಸರ್? ಬ್ಯಾಟಲ್ ಬೇಸಿಕಲಿ ವರ್ಬಲ್ ಬ್ಯಾಟಲ್ ಅಂತ, ವಾಗ್ಯುದ್ಧ. ನನ್ನ ಪ್ರಕಾರ ಮಾನವನ ಆಧುನಿಕ ಸಮಾಜದಲ್ಲಿ ಈ ಕೋವಿಸ ಬಳಸೋದು ಸಹ ಸರಿ ಇಲ್ಲ ಅಂತ ಹೇಳಿದ್ರೆ, ಮನುಷ್ಯ ಇನ್ನೊಬ್ಬನನ್ನ ತನ್ನ ಬುದ್ಧಿಮತ್ತೆಯಿಂದ ವಿರೋಧಿಸ್ಬೇಕೇ ವಿನಃ. ಈಗ ನೋಡಿ ಅಮ್ಮ, ಅತ್ಯಂತ ಬಲಿಷ್ಠ ರಾಷ್ಟ್ರ ಯಾವುದು? ಅಮೆರಿಕ ಅಂತ ಇಟ್ಕೊಂಡು. ಅಮೆರಿಕದ ಅತ್ಯಂತ ಬಲಿಷ್ಠ ವ್ಯಕ್ತಿ ಯಾರು? ಟ್ರಂಪ್ ಅತ್ಯಂತ ಬಲಿಷ್ಠ ಸ್ಥಾನಕ್ಕೆ ಹೋಗಿದಂಗೆ ಕೋವಿ ಬಾಂಬ್ ಇಟ್ಕೊಂಡ ಮಾತಿನಿಂದ. ಹಾಗೆ ಎಲ್ಲದಕ್ಕಿಂತಲೂ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಆಯುಧ ಯಾವುದು? ಮಾತು. ಆ ಮಾತಿನ ಒಂದು ಶಕ್ತಿ ಏನು ಅಂತ ಮಕ್ಕಳಿಗೆ ಕಲಿಸ್ಕೊಟ್ರೆ, ಅವರ ಮಾತನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಆ ಮಾತೇ ಅವರಿಗೆ ಶಕ್ತಿಯಾಗಿ ಪರಿಣಮಿಸ್ತದೆ ಅಂತ ಹೇಳ್ಕೊಡುವಂಥದ್ದು ಬ್ಯಾಟಲ್ನ ಉದ್ದೇಶ. ಈಗಾಗಲೇ ಸುಮಾರು 50,000 ಮಕ್ಕಳಿಗಿಂತ ಹೆಚ್ಚು ಸ್ಟೇಜ್ ಮೇಲೆ ಹಾಕಿದ್ದೀವಿ. ಭಾರತದಾದ್ಯಂತ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ವಿಶ್ವದಾದ್ಯಂತ ಕೂಡ ಯುರೋಪ್ನಲ್ಲಿ ಮಾಡಿದ್ದೇವೆ. ಅಮೆರಿಕದಲ್ಲಿ ಕೂಡ ನಮ್ಮ ಸೆಂಟರ್ ಇತ್ತು. ಕೆನಡಾದಲ್ಲಿ ಬಹಳ ಹಿಂದೆನೆ ಅಲ್ಲೊಂದು ಶಾಲೆಯಲ್ಲಿ ಮಾಡ್ತಾ ಇದ್ರು. ಹಾಂಗ್ಕಾಂಗ್ನಲ್ಲಿ ಮಾಡಲ್ಲ. ಆಫ್ರಿಕಾದಲ್ಲೂ ಕೂಡ ಅನೇಕ ಮಂದಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನಮ್ಮ ಫಾರ್ಮ್ಯಾಟ್ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು. ಇನ್ನು ಮಾಡಬೇಕಾಗಿದೆ. ನನಗೆ ಸುಮ್ಮನೆ ಬೆಳೆಸಬೇಕು ಅಂತ ಬೆಳೆಸೋಕಂತ ಆಸಕ್ತಿ. ಜನ ಆಸಕ್ತಿಯಿಂದ ಕಲಿತು ನೋಡಿ ಅನುಭವಿಸಿ ಅದನ್ನ ಬೆಳೆಸಬೇಕೇ ವಿನಃ ಕೆಲವೊಂದು ಬಹಳಷ್ಟು ವರ್ಷ ತಗೋತದೆ. ಸರ್, ಇವತ್ತಿನ ದಿನಗಳಲ್ಲಿ ಮ್ಯಾರೇಜ್ ಅನ್ನೋ ಕಮಿಟ್ಮೆಂಟ್ಗೆ ಯಾರು ಕೂಡ ಇವಾಗ ರೆಡಿ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಹಿಂದಿನ ಕಾಲದಲ್ಲಿ ಅನೇಕ ಮಂದಿಗೆ ನಮ್ಮ ಮಕ್ಕಳು ಬೇಕು ಅಂತ ಇರ್ತಿತ್ತು. ಯಾಕೆ? ನಾವು ಹೋದ ಮೇಲೆ ನಮ್ಮ ಹೆಸರನ್ನ ಕಾಪಾಡಲಿಕ್ಕೆ. ಆಗ ಫೋಟೋ ಇತ್ತ, ವಿಡಿಯೋ ಇತ್ತ, ನಿಮಗೆ ಡಿಜಿಟಲ್ ಕಾಂಟೆಂಟ್ ಇತ್ತ, ಜನ ಮರ್ತೋಗ್ಬಿಡ್ತಿದ್ರು. ನಿಮ್ಮ ಮಕ್ಕಳು, ನಿಮ್ಮ ಪೀಳಿಗೆ ನಿಮ್ಮ ಬಗ್ಗೆ ಮಾತಾಡಬೇಕು. ಈಗ ನಿಮ್ಮ ಬಗ್ಗೆ ವಾಕರಿಕೆ ಬರುವಷ್ಟು ಇರ್ತದೆ ಅಲ್ಲಿ. ನಿಮಗೆ ಗೊತ್ತಿರೋದಿಲ್ಲ ನಿಮ್ಮ ಬಗ್ಗೆ ಏನೇನಿದೆ ಅಂತ. ಕರೆಕ್ಟಾ? ಆದ್ರಿಂದ ನೀವು ಉಳಿಸಿ ಹೋಗತಕ್ಕಂಥ ಅವಶ್ಯಕತೆ ಏನಿಲ್ಲ. ಆದ್ರಿಂದ ಯು ಆರ್ ಎಕ್ಸ್ಟೆಂಡಿಂಗ್ ಯರ್ ಪರ್ಸನಾಲಿಟಿ ಇನ್ ಟು ದ ಡಿಜಿಟಲ್ ಡೊಮೇನ್. ನೀವು ಆ ರೀತಿ ಅಜರಾಮರಾಗ್ತಾ ಇದ್ದೀರ. ಮದುವೆ ಕೆಲವರಿಗೆ ಬೇಕು. ಎಲ್ಲರೂ ಮದುವೆ ಆಗ್ತಾರೆ ಅಂತ ಹೇಳಿ ನಾನು ಆಗ್ತೀನಿ ಅಂತಂದ್ರೆ ಅದು ಮೂರ್ಖತನದ ಪರಮ. ಈಗೇನಾಗ್ತದೆ, 25 ವರ್ಷಕ್ಕೆ ಮದುವೆ ಆಗ್ಬಿಡ್ತಾರೆ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಓ, ಇವನಿಗಿಂತ ಬೆಟ್ರು ಅವನಿಗಿಂತ ಬೆಟ್ರು ಇವಳ ಅನ್ನಿಸ್ತಕ್ಕಂಥದ್ದು ಬರಲ್ಲ ಅಂತ ಗ್ಯಾರಂಟಿ ಇದ್ರೆ ನನ್ನ ಪ್ರಕಾರ ಮದುವೆಯಲ್ಲಿ ಶಾಸ್ತ್ರಗಳಿಗಿಂತ ಹೆಚ್ಚಾಗಿ ಇಂಥ ಕೌನ್ಸಿಲಿಂಗ್ ನಡಿಬೇಕು. ನಿನ್ ಗ್ಯಾರಂಟಿ ಇದೆಯಾ? 50 ವರ್ಷ ಈ ವ್ಯಕ್ತಿಯನ್ನು ಇಷ್ಟಪಡ್ತೀಯ ಅಂತಕ್ಕಂಥ ನಿನ್ ಖಾತ್ರಿ ಇದೆಯಾ? ನನಗೆ ಉಳಿದಿರ್ಬೋದು, ಚೆನ್ನಾಗಿರ್ಬೋದು. ಈಗ ಒಬ್ಬರು ಬಹಳ ದೊಡ್ಡ ಸಾಹಿತಿ ಕನ್ನಡದು, ಅವ್ರ ಮದುವೆ ಆಗಿದ್ದು ರಾವ್ ಕಾಲದಲ್ಲಿ, ಚೆನ್ನಾಗಿದ್ದಾರೆ, ಎಷ್ಟು ಖುಷಿಯಲ್ಲಿದ್ದಾರೆ. ನನ್ನ ಪ್ರಕಾರ ಆ ಮನಸ್ಸಿನ ಮದುವೆ ಆಗಬೇಕು. ಗೊತ್ತಾಯ್ತಲ್ಲ, ಆ ಮನಸ್ಸು ಕಮಿಟ್ ಮಾಡಿ. ಯಾಕೆ ಇಡೀ ದೇಹ ಬೇಕಾದ್ರೆ ಇದ್ದಲ್ಲಿ ಇರ್ತದೆ, ಮನಸ್ಸು ಮಾತ್ರ ಟ್ರಾವೆಲ್ ಮಾಡ್ತದೆ ಎಲ್ಲ ಕಡೆ. ನೀವಿಲ್ಲಿ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತಾನೆ, ನಿಮ್ಮ ಮನಸ್ಸು ಎಲ್ಲೋ ಸ್ಟುಡಿಯೋಕ್ಕೋ ಎಲ್ಲೋ ಹೋಗಿರ್ಬೋದು. ಕರೆಕ್ಟಾ? ಆ ಮನಸ್ಸಿನ ಮದುವೆಗಳಾಗಿ ಮನಸ್ಸುಗಳು ಜೋಡಿಯಾದಾಗ ಇದನ್ನ ಮೀರಿ, ಆ ದೈಹಿಕತೆಯನ್ನು ಮೀರಿ ಹೋಗ್ತದೆ.